ಬಸವನೇ ಜಗದಾದಿ ತತ್ವಕ್ಕತೀತನು ಬಸವನೇ ಜಗದಾದಿ ತತ್ವಕ್ಕತೀತನು ಬಸವನೇ ಪರಬ್ರಹ್ಮ ಸ್ವರೂಪನು ಬಸವನೇ ಪರಬ್ರಹ್ಮ ಸ್ವರೂಪನು ಬಸವನನಾದಿಲಿಂಗ ಬಸವನನಾದಿಚರ ಬಸವನನಾದಿಲಿಂಗ ಬಸವನನಾದಿಚರ ಬಸವನಿಂದಧಿಕ ಉಂಟೆ ಯೋಗಿನಾಥ 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 ಬಸವನೇ ಸತ್ಯಾಂಗ ಬಸವನೇ ನಿತ್ಯಾಂಗ ಬಸವನೇ ಸತ್ಯಾಂಗ ಬಸವನೇ ನಿತ್ಯಾಂಗ ಬಸವನೇ ಪರಮ ಚಿತ್ಸ್ವರೂಪನು ಬಸವನೇ ಪರಮ ಚಿತ್ಸ್ವರೂಪನು ಬಸವನನಾದಿಲಿಂಗ ಬಸವನನಾದಿಚರ ಬಸವನನಾದಿಲಿಂಗ ಬಸವನನಾದಿಚರ ಬಸವನಿಂದಧಿಕ ಉಂಟೆ ಯೋಗಿನಾಥ 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 ಬಸವನನಾದಿಗುರು ಬಸವನನಾದಿಲಿಂಗ ಬಸವನನಾದಿಗುರು ಬಸವನನಾದಿಲಿಂಗ ಬಸವನನಾದಿಚರ ಪರಮತತ್ವವು ಬಸವನನಾದಿಚರ ಪರಮತತ್ವವು ಬಸವನನಾದಿಗುರು ಚರ ತ್ರಿವಿಧ ರೂಪಾದ ಬಸವನನಾದಿಗುರು ಚರ ತ್ರಿವಿಧ ರೂಪಾದ ಬಸವಂಗೆ ಶರಣಾದೆ ಯೋಗಿನಾಥ 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 ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ ಭೇದಕ್ಕ ಭೇದ್ಯನು ಬಸವಣ್ಣನು ಭೇದಕ್ಕ ಭೇದ್ಯನು ಬಸವಣ್ಣನು ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ ಇಂತೆರಗಿ ಸುಖಿಯಪ್ಪೆ ಯೋಗಿನಾಥ 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 ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ ಭೇದಕ್ಕ ಭೇದ್ಯತಾ ಬಸವಣ್ಣನು ಭೇದಕ್ಕ ಭೇದ್ಯತಾ ಬಸವಣ್ಣನು ನಾದಬಿಂದುಗಳಾತೀತ ಬಸವಯ್ಯ ನಾದಬಿಂದುಗಳಾತೀತ ಬಸವಯ್ಯ ಎನ್ನಾರಾಧ್ಯ ಗುರು ಬಸವನ ಯೋಗಿನಾಥ 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 ಬಸವಣ್ಣ ಬಸವಯ್ಯ
ಬಸವಪ್ಪ ಬಸವರಸ ಬಸವಣ್ಣ ಬಸವಯ್ಯ ಬಸವಪ್ಪ ಬಸವರಸ ಬಸವಲಿಂಗವೇ ಎನ್ನ ಬಸವ ತಂದೆ ಬಸವಲಿಂಗವೇ ಎನ್ನ ಬಸವ ತಂದೆ ಬಸವಚರ ಪರತತ್ವ ಕಾದಿ ಮೂಲಿಗಲಿಂಗ ಬಸವಚರ ಪರತತ್ವ ಕಾದಿ ಮೂಲಿಗಲಿಂಗ ಬಸವಪ್ಪ ಶರಣಂಬೆ ಯೋಗಿನಾಥ 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 ಲಿಂಗ ನೀನೆಯನ್ನ ಜಂಗಮವು ನೀನೆಯನ್ನ ಲಿಂಗ ನೀನೆಯನ್ನ ಜಂಗಮವು ನೀನೆಯನ್ನ ಸಂಗ ಸಮಯೋಪಕರ ನೀನೆಯಯ್ಯ ಸಂಗ ಸಮಯೋಪಕರ ನೀನೆಯಯ್ಯ ಲಿಂಗಚರ ಪರಮಗುರು ನೀನೆ ನೀನೆ ಬಸವಯ್ಯ ಲಿಂಗಚರ ಪರಮಗುರು ನೀನೆ ನೀನೆ ಬಸವಯ್ಯ ಲಿಂಗ ನೀ ಸಲಹಯ್ಯ ಯೋಗಿನಾಥ 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 ಕಾಯಗುಣದ ಪಹಾರಿ ಕಲ್ಮಶಮನ ಸಂಹಾರಿ ಕಾಯಗುಣದ ಪಹಾರಿ ಕಲ್ಮಶಮನ ಸಂಹಾರಿ ದಾಯದೋರಿಯೇ ಭಕ್ತಿದಾಯಕ ನೀನು ದಾಯದೋರಿಯೇ ಭಕ್ತಿದಾಯಕ ನೀನು ಕಾಯ ಗುಣಗಳ ಕಳೆದು ರಾಯ ಶಿವ ಪದವಿಯೋ ಕಾಯ ಗುಣಗಳ ಕಳೆದು ರಾಯ ಶಿವ ಪದವಿಯೋ ದೇವ ಶ್ರೀ ಗುರು ಬಸವ ಯೋಗಿನಾಥ 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 ಶಿವಶರಣರ ವಂದಿ ಹಾರೈಸಿದೆ ಇಂದು ಶಿವಶರಣರ ವಂದಿ ಹಾರೈಸಿದೆ ತಂದೆ ನಿಮ್ಮಯ ಕರುಣ ಪ್ರಸಾದವಾ ತಂದೆ ನಿಮ್ಮಯ ಕರುಣ ಪ್ರಸಾದವಾ ಕರುಣದಿಂದಿತ್ತು ಸಲಹಯ್ಯ ಇಂದು ನಿಮ್ಮಯ ಕರುಣದಿಂದಿತ್ತು ಸಲಹಯ್ಯ ತಂದೆ ನೀ ಬಸವಯ್ಯ ಯೋಗಿನಾಥ 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 ಎರಡೆಂಟ ನರಿಯದ ಮರುಳು ಮಾನವನಿಗೆ ಎರಡೆಂಟ ನರಿಯದ ಮರುಳು ಮಾನವನಿಗೆ ಕರಿಮಸ್ತಕದ ಮುತ್ತನಿತ್ತು ಕರಕೆ ಕರಿಮಸ್ತಕದ ಮುತ್ತನಿತ್ತು ಕರಕೆ ಪರಮ ಪ್ರಸಾದವನು ಪಾಲಿಸಿ ರಕ್ಷಿಸಿದೆ ಪರಮ ಪ್ರಸಾದವನು ಪಾಲಿಸಿ ರಕ್ಷಿಸಿದೆ ಪರಮ ಶ್ರೀ ಗುರು ಬಸವ ಯೋಗಿನಾಥ 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 ಯೋಗಿನಾಥ
ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೆ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಈಗ ನಾವು ಸಿದ್ದರಾಮ ಶಿವಯೋಗಿಗಳ ಬಸವ ಸ್ತೋತ್ರ ತ್ರಿವಿಧಿಯನ್ನು ಕುರಿತು ನಾವು ಕಳೆದ ವಾರದಿಂದ ಪ್ರಾರಂಭ ಮಾಡಿದ್ವಿ. ಮತ್ತೆ ಅದರ ಬಗ್ಗೆ ಎರಡು ಮಾತನ್ನು ಹೇಳ್ತೇನೆ. ಈ ವಿಶ್ವದ ಸಹಜವಾಗಿರ್ತಕ್ಕಂಥ ನಿರಾಕಾರ ಸ್ವರೂಪದ ನೆಲೆಯಿಂದ ಹೇಗೆ ವಿಶ್ವ ಸಾಕಾರಗೊಂಡು ಅದು ಸೃಷ್ಟಿಯಾಯಿತು, ಆ ನೆಲೆಯಿಂದ ಅದು ಹೇಗೆ ಮುಂದೆ ಅದು ಬೆಳೀತು ಅಂತ ಅನ್ನೋವಂಥ ಲೆಕ್ಕದಲ್ಲಿ ನಾವು ಹೇಳೋದನ್ನು ನಾವು ಗಮನಿಸ್ತೇವೆ. ನೋಡಿ, ವೇದಗಳಲ್ಲಿ ಇಂದಿನವರು ಹೇಳ್ತಾರೆ, ಆತ್ಮನ ಆಕಾಶ ಸಂಭೂತಃ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯಃ ಪೃಥಿವಿ, ಪೃಥಿವ್ಯಾ ಓಷಧಯ, ಓಷಧಿಭ್ಯೋ ಅನ್ನಂ, ಅನ್ನಾತ್ ಪುರುಷಃ ಅಂತ. ಅಂದರೆ ನಿರಾಕಾರದ ನೆಲೆಯಿಂದ ಬರುವಂಥದ್ದನ್ನು ಉಪನಿಷತ್ನಲ್ಲಿ ಈ ರೀತಿ ಗಮನಿಸ್ತದೆ. ನಮ್ಮ ಸಿದ್ದರಾಮ ಶಿವಯೋಗಿಗಳು ಆ ಮೂಲ ನೆಲೆಯನ್ನು ಕುರಿತು ಹೇಳಿದ್ದನ್ನು ನಾವು ಕಳೆದ ಪದ್ಯಗಳಲ್ಲಿ, ತ್ರಿಪದಿಗಳಲ್ಲಿ ನಾವು ಅದನ್ನು ಸ್ಥೂಲವಾಗಿ ಹೇಳ್ತಾ ಬಂದಿದ್ದೇವೆ. ಅದಕ್ಕೂ ಮತ್ತು ನನಗೂ ಏನು ಸಂಬಂಧ ಅಂತ ಅನ್ನೋಂಥ ಒಂದು ವ್ಯವಸ್ಥೆ, ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಆ ತಾತ್ವಿಕ ನೆಲೆ ನೋಡಿ, ಅಂಗದಿಂದ ಲಿಂಗದೆಡೆಗೆ ನಾವು ಹೋಗುವಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ. ಇದು ಅಗಮ್ಯ ಅಗೋಚರ ಅಪ್ರತಿಮ ಲಿಂಗದಿಂದ ಅಂಗ ಏನಾಯಿತು ಅಂತ ಹೇಳಿ ಅದನ್ನು ಅವರೋಹಣದ ನೆಲೆಯಲ್ಲಿ ಈ ಒಂದು ತ್ರಿಪದಿ ಇದೆ ಅಂತ ಅನ್ನೋದನ್ನು ನಾವು ಸಾರಿ ಅದನ್ನು ಪ್ರಾರಂಭ ಮಾಡಿ ಅದು ಕೊನೆಯಲ್ಲಿ ಮುಕ್ತಾಯ ಮಾಡುವಂಥ ಸನ್ನಿವೇಶದಲ್ಲಿ ಇದನ್ನು ಹೇಳಿದ್ವಿ. ಆದಿ ಆಧಾರದಲ್ಲಿ ಆದಿ ಪಂಚಮ ಸೀಮೆ, ಗ್ರಾಮವೆಂಟನ್ನು ನೋಡಿ 10 ನೋಡಿ, ಸೀಮೆ ಸಾಯುಜ್ಯದಲ್ಲಿ ಸಂಗಮವು ಆದರೆ ನಾ ಬಸವಪುತ್ರನೈ ಯೋಗಿನಾಥ, ನಾನು ಹೇಗೆ ಸಾಕಾರಗೊಂಡೆ ಅಂತ ಅನ್ನುವಂಥ ನೆಲೆಯನ್ನು ಅದ್ಭುತವಾದಂಥ ರೀತಿಯಲ್ಲಿ, ಸೂಕ್ಷ್ಮವಾದ ರೀತಿಯಲ್ಲಿ, ಸರಳವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅನಾದಿಯಿಂದ ಆದಿಗೆ ಬಂದು ಆದಿಯಿಂದ ಅದು ಸಂಪೂರ್ಣವಾಗಿ ಸಾಕಾರಗೊಳ್ಳಬೇಕಾದ್ರೆ ಅದನ್ನು ಪಂಚಭೂತಗಳು ಅಂತ ನಾವು ಹೇಳ್ತೇವೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಇದು ಆದಿ ಪಂಚಮ ಸೀಮೆ ಅಂತ ಹೇಳಿದ್ರು. ಈ ಆದಿ ಪಂಚಮ ಸೀಮೆಯನ್ನು ಒಳಗೊಂಡ 8 ಗ್ರಾಮಗಳು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ. ನೋಡಿ, ಅದನ್ನು ಏನು ಹೇಳ್ತಾರೆ, ಅಷ್ಟತನು ಅಂತ ಹೇಳ್ತಾರೆ. ಅಷ್ಟತನುಗಳು ಯಾವುದು? ಅಷ್ಟತನು ಮೂರ್ತಿ, ನಿರಾಕಾರವಾಗಿರುವ ವ್ಯವಸ್ಥೆ ಸಾಕಾರಗೊಳ್ಳೋದಿದೆಯಲ್ಲ, ಇದು ಅಷ್ಟತನು ಮೂರ್ತಿ. ನೋಡಿ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅಂದರೆ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಇದು 5 ಆದರೆ ಇದರ ಜೊತೆಗೆ ಅಂತರಂಗದಲ್ಲಿ ಸೇರ್ತಕ್ಕಂಥದ್ದು ಸೂರ್ಯ, ಚಂದ್ರ, ಆತ್ಮ ಅಂತ ಹೇಳ್ತಾರೆ ಅಷ್ಟತನುಗಳು. ಅಂದರೆ ಏನು? ಸೂರ್ಯ ಅಂತ ಹೇಳಿದ್ರೆ ಸಂಕಲ್ಪ ಶಕ್ತಿ, ಚಂದ್ರ ಅಂದರೆ ಮನಸ್ಸು, ಆತ್ಮ ಅಂದರೆ ಇದೆಲ್ಲದನ್ನು ಒಳಗೊಂಡಿರ್ತಕ್ಕಂಥ ನಿರಾಕಾರ ಚೈತನ್ಯ ಸ್ವರೂಪ ಇದೆಯಲ್ಲ, ಅದನ್ನು ಆತ್ಮ ಅಂತ ಹೇಳ್ತಾರೆ. ಇವು 5 ನೋಡಿ ಇಲ್ಲಿ ಹೇಳ್ತಾರೆ. ಆದಿ ಪಂಚಮ ಸೀಮೆ, ಅದನ್ನು ಗ್ರಾಮವೆಂಟು, ಇವುಗಳನ್ನು ನೋಡಿ ಅದರಲ್ಲಿ ನಾನು ಪರಿಪೂರ್ಣನಾಗಿ 10 ಅಂತಂದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ನೆಲೆಯನ್ನು ಸೇರಿಸಿಕೊಂಡು ಸೀಮೆ ಸಾಯುಜ್ಯ ಅಂದರೆ ಇವುಗಳ ಜೊತೆಯಲ್ಲಿ ಸಮನ್ವಯವಾದಾಗ ಸೀಮೆ ಸಾಯುಜ್ಯದಲ್ಲಿ ಸಂಗಮವು ಆದೊಡೆ ನಾನು ನಿರಾಕಾರನಾಗಿರ್ತಕ್ಕಂಥ ನೆಲೆಯಿಂದ ಸಾಕಾರಗೊಂಡು ಬಂದೆ. ನಾನು ಅನಾದಿಯ ಪುತ್ರ, ಅನಾದಿ ಬಸವಣ್ಣ, ಆದಿ ನಾನು. ಅದನ್ನು ಎಷ್ಟು ಸರಳವಾಗಿ ಹೇಳ್ತಾರೆ ನೋಡಿ. ನಾ ಬಸವಪುತ್ರನೈ ಯೋಗಿನಾಥ. ಈಗ ಪೂಜಾರ್ಹನಾಗಿರ್ತಕ್ಕಂಥ, ಪೂಜ್ಯನಾಗಿರ್ತಕ್ಕಂಥ ಬಸವ ಪ್ರಜ್ಞೆ, ನಾನು ಪೂಜಕನಾಗಿರ್ತಕ್ಕಂಥ ನಾನು ಯಾವ ರೀತಿ ಅಪ್ಪ ಬಸವಣ್ಣನ ಅರ್ಥ ಮಾಡ್ಕೊಂಡಿದ್ದೇನೆ. ಬಸವ ಅಂತಂದರೆ ನೋಡಿ, ಒಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು.
ನಾವು ಬಸವಣ್ಣನವರನ್ನು ನಾವು ನಾವು ಇದರಲ್ಲಿ ಬಾಗೇವಾಡಿಯಲ್ಲಿ ಹುಟ್ಟಿ ಅಲ್ಲಿಂದ ನಾವು ಲೌಕಿಕವಾಗಿರ್ತಕ್ಕಂಥ ನೆಲೆಯಲ್ಲಿ ಅಷ್ಟೇ ಬಸವಣ್ಣನ ನಾವು ನೋಡ್ಕೊಂಡು ಬಂದಿದ್ದೇವೆ. ಆದರೆ ಅನಾದಿ ನಿರಂತರವಾಗಿರ್ತಕ್ಕಂಥ ಆ ನೆಲೆಯಿಂದ ನೋಡ್ಕೊಂಡು ಬರಬೇಕಲ್ಲ. ನೋಡಿ, ಅದಕ್ಕೆ ಅಪ್ಪ ಬಸವಣ್ಣಂದೇ ಒಂದು ವಚನ ಇದೆ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಯಾಕೆಂದರೆ ಅನಾದಿ ಅನಂತವಾಗಿರ್ತಕ್ಕಂಥದ್ದು ಆದಿ ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಲೋಕಲೀಲೆಗೋಸ್ಕರ ಜನನವಾದಡೆ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದರೆ ನಿಮ್ಮ ಶ್ರೀಚರಣದಲ್ಲಿರುವೆ, ಬಾವನ್ನದ ವೃಕ್ಷವು ಊರೊಳಗಿದ್ದರೂ ಅಡವಿಯೊಳಗಿದ್ದರೂ ಫಲ ಒಂದೇ ಕೂಡಲ ಸಂಗಮ ದೇವ. ನೋಡಿ, ಇದು ಅನಾದಿ ಅನಂತವಾಗಿರ್ತಕ್ಕಂಥ ನೆಲೆಯಲ್ಲಿ ಅಪ್ಪ ಬಸವಣ್ಣನವರು ಸೂಕ್ಷ್ಮವಾಗಿ ಆ ವಿಚಾರವನ್ನು ಅಭಿವ್ಯಕ್ತಪಡಿಸಿದಂಥ ವಿಧಾನ ಅದು ವಚನ. ನೋಡಿ, ಇಲ್ಲಿ ಹೇಳ್ತಾರೆ ನಮ್ಮ ಶಿವಯೋಗಿ ಸಿದ್ದರಾಮರು, ಬಸವನೇ ಜಗದಾದಿ ತತ್ವಕ್ಕತೀತನು. ಈ ಜಗತ್ತಿನ ಆದಿ ತತ್ವ ಅಂತ ಏನು ಹೇಳ್ತೇವಲ್ಲ, ಪಂಚಭೂತಗಳು 36 ತತ್ವಗಳು ಇವೆಲ್ಲ ಹೇಳ್ತೇವಲ್ಲ, ಅದಕ್ಕೆ ಮೀರಿರ್ತಕ್ಕಂಥವನು. ಈ ಜಗತ್ತು ಆದಿಯಾಗಿ ಬಂದರೆ ಬಸವ ಅನಾದಿಯಾಗಿರ್ತಕ್ಕಂಥವನು. ಬಸವನೇ ಜಗದಾದಿ ತತ್ವಕ್ಕತೀತನು. ಆದ್ದರಿಂದ ಬಸವನೇ ಪರಬ್ರಹ್ಮ ಸ್ವರೂಪನು. ಬಸವ ಅನಾದಿಲಿಂಗ, ಬಸವನು ಅನಾದಿಚರ, ಬಸವನಿಂದಧಿಕ ಉಂಟೆ ಯೋಗಿನಾಥ. ನಾವು ಬಸವಣ್ಣನ ಅಂತಃಪ್ರಜ್ಞೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಎತ್ತರದಲ್ಲಿ ನೋಡಬೇಕು. ಅಗಮ್ಯ ಅಗೋಚರ ಆಗಿರ್ತಕ್ಕಂಥದ್ದು ಸಾಕಾರಗೊಂಡ ಲಿಂಗ. ಬಸವಣ್ಣವ್ರು ಹೇಳ್ತಾರಲ್ಲ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ ಅಂತ. ಆ ಲೆಕ್ಕದಲ್ಲಿ ಇವರು ಹೇಳ್ತಾರೆ, ಬಸವನು ಅನಾದಿಲಿಂಗ, ಬಸವನು ಅನಾದಿಚರ, ಬಸವಣ್ಣ ಆದಿಲಿಂಗ. ಅನಾದಿನೇ ನಿರಾಕಾರವಾಗಿರ್ತಕ್ಕಂಥದ್ದು. ಬಸವನ ಆದಿಲಿಂಗ ಅಂತಂದರೆ ಮತ್ತೆ ಅದನ್ನು ಸಾಕಾರಗೊಂಡು ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವಾದದ್ದು. ಆದಿಚರ, ಅವುಗಳ ಜೊತೆಯಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಸಹಜವಾಗಿ ನಿರ್ಲಿಪ್ತವಾಗಿ ಸಮರಸಗೊಂಡಿರ್ತಕ್ಕಂಥದ್ದು. ಈ ನೆಲೆಯನ್ನು ನೋಡಿದ್ರೆ ಬಸವನಿಂದ ಅಧಿಕ ಉಂಟೆ ಯೋಗಿನಾಥ. ಬಸವ ಅಂತ ಅನ್ನುವಂಥದ್ದು ಒಂದು ವ್ಯಕ್ತಿ ಅಲ್ಲ, ಇಡೀ ಜಗತ್ತಿನ ಆತ್ಮಸಾಕ್ಷಿಯನ್ನು ಬಗೆದು ನೋಡಿದ್ರೆ ಅದು ಜಗತ್ತಿನ ಅದ್ಭುತವಾಗಿರ್ತಕ್ಕಂಥ ಅನಾದಿ ಅದ್ಭುತವಾಗಿರ್ತಕ್ಕಂಥ ನೆಲೆಯನ್ನು ಅರ್ಥ ಮಾಡಿಕೊಂಡು ಅನುಭವಿಸಿ ಅದನ್ನು ಲೋಕಹಿತಕ್ಕಾಗಿ ನಮಗೆ ತಿಳುವಳಿಕೆ ಹೇಳಲಿಕ್ಕೋಸ್ಕರ ಈ ಅಕ್ಷರಗಳ ರೂಪದಲ್ಲಿ ಅದನ್ನು ಸಾಕಾರಗೊಳಿಸಿಕೊಡ್ತಾ ಇದ್ದಾರೆ ಸಿದ್ದರಾಮ ಶಿವಯೋಗಿಗಳು. ಮುಂದೆ ಹೇಳ್ತಾರೆ, ಅದು ಅನಾದಿ ನೆಲೆ ಆಯ್ತಲ್ಲ, ಇನ್ನೂ ಸ್ವಲ್ಪ ನಮ್ಮ ಹತ್ರ ಬರಲಿಕ್ಕೆ ಇನ್ನು ಸ್ವಲ್ಪ ಚಿಕ್ಕದು ಮಾಡಿ ಹೇಳ್ತಾರೆ. ಬಸವನೇ ಸತ್ಯಾಂಗ, ಬಸವನೇ ನಿತ್ಯಾಂಗ, ಬಸವನೇ ಪರಮ ಚಿತ್ ಸ್ವರೂಪನು, ಬಸವನನಾದಿಲಿಂಗ, ಬಸವನನಾದಿಚರ, ಬಸವನಿಂದಧಿಕ ಉಂಟೆ ಯೋಗಿನಾಥ. ನೋಡಿ, ಹಿಂದೆ ಹೇಳಿದ್ದನ್ನೇ ಮತ್ತೆ ಅದಕ್ಕೆ ಇನ್ನೆರಡು ಸೇರಿಸ್ತಾರೆ. ಬಸವನೇ ಸತ್ಯಾಂಗ. ನೋಡಿ, ಸತ್ಯಾಂಗ ನಿತ್ಯಾಂಗ ಅಂತ ಅನ್ನೋದಿದೆಯಲ್ಲ, ಸತ್ಯ ಅಂತ ಅನ್ನೋದಿದೆಯಲ್ಲ, ಅದು ಯಾವತ್ತೂ ಅಪರಿವರ್ತನೀಯವಾಗಿರ್ತಕ್ಕಂಥದ್ದು ಸತ್ಯ. ಆ ಸತ್ಯ ಪರಮಾತ್ಮ ನಿರಾಕಾರ ಸ್ವರೂಪವಾಗಿರುವ ಪರಮಾತ್ಮನ ಸಾಕಾರ ಸ್ವರೂಪವೇ ಸತ್ಯ. ಏಕಂ ಸತ್ ಅಂತ ಅನ್ನುವಂಥ ಮಾತು ಉಪನಿಷತ್ತುಗಳಲ್ಲೂ ಬರ್ತದೆ. ಅಂದರೆ ಯಾವುದದು ನಿರಂತರವಾಗಿ ಅಪ್ರತಿಮವಾಗಿ ಅಪರಿವರ್ತನೀಯವಾಗಿ ಪರಿಪೂರ್ಣವಾಗಿ ಇರ್ತದೆ, ಅದು ಸತ್ಯ. ಬಸವನೇ ಸತ್ಯಾಂಗ. ಮತ್ತು ಅಷ್ಟೇ ಅಲ್ಲ, ಅದು ಯಾವತ್ತೂ ನಿರಂತರವಾಗಿ ತನ್ನ ಕಾಲಾತೀತವಾದ ನೆಲೆಯಲ್ಲಿ ಇರೋದರಿಂದ ಆ ಬಸವ ಪ್ರಜ್ಞೆಯೇ ನಿತ್ಯಾಂಗ. ಬಸವನೇ ಪರಮ ಚಿತ್ ಸ್ವರೂಪನು. ನೋಡಿ, ಚಿದಂಗ, ಚಿತ್ ಅನ್ನೋದಿದೆಯಲ್ಲ, ಅದು ನಾನು ಹೇಳ್ತೇನೆ ಒಂದು ಉದಾಹರಣೆಗೆ. ಸತ್, ಚಿತ್, ಆನಂದ ಇದನ್ನು ನಾವು ಉಪಯೋಗಿಸ್ತೇವೆ. ಸತ್ ಅಂತಂದರೆ ಹೊರಗಿನ ರೂಪ, ಚಿತ್ ಅಂದರೆ ಅದರೊಳಗಿರ್ತಕ್ಕಂಥ ಚೈತನ್ಯ ಸ್ವರೂಪ, ಆನಂದ ಅಂತಂದರೆ ಆ ಸತ್ತು ಚಿತ್ತಿನ ಪರಿಣಾಮವಾಗಿ ಬರ್ತಕ್ಕಂಥ ಆ ಪರಿಣಾಮದ ನೆಲೆ ಇದೆಯಲ್ಲ, ಅದು ಆನಂದ. ಸತ್, ಚಿತ್, ಆನಂದ ಅಂತ ಅನ್ನೋಂಥ ರೀತಿಯಿಂದ ನಾವು ಹೇಳ್ತೇವೆ. ಇಲ್ಲಿ ಬಸವಣ್ಣ ಚಿತ್ ಸ್ವರೂಪ ಅಂತ ಹೇಳಿದ್ರೆ ಸಾಕಾರಕ್ಕೆಲ್ಲಕ್ಕೂ ಚೈತನ್ಯ ಕೊಡ್ತಕ್ಕಂಥದ್ದು. ಈಗ ಒಂದು ಬ್ಯಾಟ್ರಿ ಸೆಲ್ ಇದೆ, ಆ ಬ್ಯಾಟ್ರಿ ಸೆಲ್ನಲ್ಲಿ ಕರೆಂಟ್ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಆದರೆ ಆ ಕರೆಂಟು ತನ್ನನ್ನು ತಾನು ತೋರಿಸ್ಕೊಳ್ಳುವಂಥದ್ದು ತನ್ನ ಕ್ರಿಯೆಯಿಂದಲೇ ಹೊರತು ತಾನು ಹೊಸದಾಗಿ ತೋರಿಸ್ಕೊಳ್ಳೋದಿಲ್ಲ. ಅಕಸ್ಮಾತ್ ಆ ರೀತಿ ನಮಗೆ
ಪರಿಚಯವಾಗ್ತಕ್ಕಂಥದ್ದು ಕೇವಲ ಮಿಂಚಿನ ರೂಪದಲ್ಲಿ, ಮೂಡಿ ಕ್ಷಣಾರ್ಧದಲ್ಲಿ ಮರೆಯಾಗತಕ್ಕಂಥದ್ದು. ಆದರೆ ಅದು ಲೋಕಹಿತಕ್ಕಾಗಿ ಶಾಶ್ವತವಾಗಿ ಉಳಿಬೇಕಾದ್ರೆ, ನಿತ್ಯಾಂಗವಾಗಿ ಬರಬೇಕು ಅಂತ ಹೇಳಿದ್ರೆ ಅದು ಪ್ರಾಣಸ್ವರೂಪವಾದಂಥ ನೆಲೆಯಲ್ಲಿಯೇ ಬರಬೇಕು. ಆ ರೀತಿ ಬಂದಾಗ ಬಸವನೇ ಪರಮ ಚಿತ್ ಸ್ವರೂಪನು. ಆ ಸಂಪೂರ್ಣವಾಗಿರ್ತಕ್ಕಂಥ ಚೈತನ್ಯದ ಎಲ್ಲ ಚೈತನ್ಯದ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಚಿದಂಗ ಏನಿದೆಯಲ್ಲ ನೋಡಿ, ನಾವು ಸತ್ ಚಿತ್ ಆನಂದ ಅಂತ ಹೇಳಿ ಸಹಜವಾಗಿ ಹೇಳ್ತೇವೆ. ಆದರೆ ಸತ್ ಅಂತ ಅನ್ನೋದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಚಿತ್. ಆ ಚಿತ್ ಸ್ವರೂಪ ಅಂತ ಹೇಳಿದ್ರೆ ಅದನ್ನು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಈ ಲೋಕದ ಹಿತಕ್ಕಾಗಿ ನಾವು ಏನೇನು ಹೇಳ್ತೇವೆ ಅದೆಲ್ಲಕ್ಕೂ ಅದರ ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥದ್ದು. ಹೂವಿನೊಳಗಣ ಪರಿಮಳ ಅದನ್ನು ಚಿತ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಶಬ್ದದೊಳಗಣ ನಿಶ್ಶಬ್ದ ಅದು ಚಿತ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಅದರಲ್ಲಿರ್ತಕ್ಕಂಥ ಮೂಲ ಚೈತನ್ಯವನ್ನು ಚಿತ್ ಅಂತ ಹೇಳ್ತೇವೆ. ಇಲ್ಲಿ ಅದನ್ನು ಹೇಳ್ತಾರೆ ಬಸವಣ್ಣ ವಿಶೇಷವಾಗಿ ಪರಮ ಚಿತ್ ಸ್ವರೂಪನು. ಆ ಲೆಕ್ಕದಲ್ಲಿ ನಾವು ಯೋಚನೆ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ನೋಡಬೇಕು, ಬಸವನೇ ಪರಬ್ರಹ್ಮ ಸ್ವರೂಪ. ಅಷ್ಟೇ ಅಲ್ಲ, ಬಸವನ ನಾದಿಲಿಂಗ ಅಂತ ಅನ್ನೋಂಥ ಲೆಕ್ಕದಲ್ಲಿ ನಾವೆಲ್ಲ ಹೇಳಿದ್ದೇವೆ. ಈ ಲೆಕ್ಕದಲ್ಲಿ ಇಲ್ಲಿ ಪರಮ ಚಿತ್ ಸ್ವರೂಪ ಆಗಿದ್ದಾನೆ ಬಸವಣ್ಣ. ಬಸವನ ನಾದಿಲಿಂಗ, ಬಸವನ ನಾದಿಚರ, ಬಸವನಿಂದಧಿಕ ಉಂಟೆ ಯೋಗಿನಾಥ. ಬಸವ ಅಂತ ಅನ್ನುವಂಥದ್ದನ್ನು ನಮ್ಮ ಅಂತರಂಗದಲ್ಲಿ ಬರೀ ಶಬ್ದವಾಗಿ ಹೇಳುವಂಥದ್ದಲ್ಲ, ನಮ್ಮ ಹೃದಯ ಯೋಚನೆ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ತಲುಪ್ತದೆ. ನಾನು ಹೇಳಿದೆ ನೆನ್ನೆನು, ಮಾತು ಮನಗಳಿಗೆ ಅತ್ತತ್ತ ಮೀರಿದ ಆ ಬಸವ ಪ್ರಜ್ಞೆಯ ನೆಲೆಯನ್ನು ನಾವು ಗುರುತಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಇದು ಸತ್ಯಾಂಗ ನೋಡಿ. ಅಲ್ಲಿ ಜಗದಾದಿ ತತ್ವಕ್ಕತೀತ ಅಂತ ಒಂದು ಪದ್ಯದಲ್ಲಿ ಹೇಳಿದ್ರು, ಎರಡನೇದಲ್ಲಿ ಹೇಳ್ತಾ ಇದ್ದಾರೆ ಸತ್ಯಾಂಗ ನಿತ್ಯಾಂಗ ಅಂತ ಹೇಳಿದ್ರು. ಈಗ ಮೂರನೇನದಲ್ಲಿ ಹೇಳ್ತಾರೆ ಬಸವನು ಅನಾದಿ ಗುರು. ನೋಡಿ ಹೇಗೆ ಒಂದೊಂದು ಹಂತ ಅದರ ಸಾಕಾರ ಸ್ವರೂಪದಲ್ಲಿ ಹೇಗೆ ಇಳಿತಾ ಬರ್ತಾ ಇದೆ, ಅದನ್ನು ನಮ್ಮ ಹತ್ರಕ್ಕೆ ತರ್ತಾ ಇದ್ದಾರೆ ಅಂತ ಅನ್ನೋದನ್ನು ನೋಡಿ. ಅಲ್ಲಿ ಚಿತ್ಸ್ವರೂಪವಾಗಿರ್ತಕ್ಕಂಥದ್ದು ಮತ್ತೆ ಈ ಪದ್ಯದ ಈ ಒಂದು ತ್ರಿಪದಿಯಲ್ಲಿ ಹೇಳ್ತಾರೆ ಬಸವನು ಅನಾದಿ ಗುರು, ಬಸವನು ಅನಾದಿ ಲಿಂಗ, ಬಸವನು ಅನಾದಿ ಚರ ಪರತತ್ವವು. ಬಸವನು ಅನಾದಿ ಗುರು ಚರ ತ್ರಿವಿಧ ರೂಪಾದ. ನೋಡಿ ಈ ಸ್ವಾರಸ್ಯ ನೋಡಿ ಹೇಗಿದೆ. ನಿರಾಕಾರವಾಗಿರ್ತಕ್ಕಂಥ ನೆಲೆಯನ್ನು ನಮ್ಮ ಅರಿವಿನ ಹತ್ತಿರಕ್ಕೆ ತರ್ತಕ್ಕಂಥ ವಿಧಾನ ಈ ಒಂದು ತ್ರಿಪದಿಯಲ್ಲಿ ಎಷ್ಟು ಸ್ವಾರಸ್ಯವಾಗಿದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಅಲ್ಲಿ ಬಸವ ಚಿತ್ಸ್ವರೂಪನಾಗಿದ್ದ, ಸತ್ಯಾಂಗನಾಗಿದ್ದ, ನಿತ್ಯಾಂಗನಾಗಿದ್ದ, ಅವೆಲ್ಲವೂ ಸೀಮಾತಾತೀತವಾಗಿರ್ತಕ್ಕಂಥ ವ್ಯವಸ್ಥೆ. ಆದರೆ ಆ ಅಸೀಮ ನೆಲೆ, ಆ ನಿರಾಕಾರ ಸ್ವರೂಪ ಸಹಜವಾಗಿ ನಮಗೆ ಅರಿವಿಗೆ ಬರ್ತಕ್ಕಂಥ ನೆಲೆ ಇದೆಯಲ್ಲ, ಅರಿವು ಗುರುವಾಗ್ತದೆ. ನಾವು ಹೇಳ್ತೇವೆ ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಅಂತ ನಾವು ಹೇಳ್ತೇವೆ. ಅರಿವು ಗುರುವಾಗಬೇಕಾದ್ರೆ ಆ ಗುರುತ್ವದ ಅಂತರಂಗವನ್ನು ನಾವು ತಿಳ್ಕೊಂಡದ್ರ ಬಗ್ಗೆ ಹೇಳಬೇಕಾಗ್ತದೆ. ಬಸವನು ಅನಾದಿ ಗುರು. ಎಲ್ಲ ಗುರು ಒಂದೊಂದು ವಿಚಾರದಲ್ಲಿ ನಮಗೆ ಕಣಕಣ ಸ್ವರೂಪದಲ್ಲಿ ನಮ್ಮ ಅರಿವನ್ನು ಸ್ವಲ್ಪ ಸ್ವಲ್ಪ ಜಾಗೃತ ಮಾಡ್ತಕ್ಕಂಥ ನೆಲೆಯಲ್ಲಿ ಆ ಅರಿವು ಗುರುವಿನಿಂದ ಪ್ರೇರಿತವಾಗಿ ತಾನೇ ಗುರುವಾಗಿ ನಿಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ಈ ಜಗತ್ತಿನಲ್ಲಿ ಗುರುತತ್ವ ಅಂತ ಏನಿದೆಯಲ್ಲ, ಇದೆಲ್ಲಕ್ಕೆ ಮೂಲ ಸ್ವರೂಪ ಬಸವಣ್ಣ ಅನ್ನೋದನ್ನು ಇಲ್ಲಿ ಬಸವನು ಅನಾದಿ ಗುರು ಅಂತ ಹೇಳ್ತಾರೆ. ಆದಿಗುರು ಆದಿಗುರು ಸೃಷ್ಟಿಯಾದರೂ ಅಂತ್ಯ, ಆದಿ ಅಂತ್ಯ, ಯಾವುದಕ್ಕೆ ಆದಿಯಾಗಿದೆಯೋ ಅದಕ್ಕೆ ಅಂತ್ಯ ಇದೆ. ಆದರೆ ಅನಾದಿ ಇದೆಯಲ್ಲ, ಅದಕ್ಕೆ ಅಂತ್ಯ ಇಲ್ಲ. ಅನಾದಿ ಅನಂತ. ಬಸವಣ್ಣ ಆದಿಗುರು ಅಂದರೆ ಇದ್ದರೂ ಹೋದರು ಅಂತ ಅನ್ನೋಂಥ ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಸಿಕ್ಕಾಕೊಳ್ಳೋದು ಆದಿ. ಆದರೆ ಅದನ್ನು ಮೀರಿ ನಿಲ್ತಕ್ಕಂಥದ್ದು ಇದೆಯಲ್ಲ, ಅದು ಅನಾದಿ. ಇಲ್ಲಿ ಅಪ್ಪ ಬಸವಣ್ಣನ ಬಗ್ಗೆ ಹೇಳ್ತಾರೆ, ಬಸವನು ಅನಾದಿ ಗುರು, ಬಸವನು ಅನಾದಿ ಲಿಂಗ, ಬಸವನು ಅನಾದಿ ಚರ ಪರತತ್ವವು. ಅನಾದಿ ಚರ ಪರತತ್ವವು ಬಸವಣ್ಣ. ಬಸವಣ್ಣ ಅರಿವಾಗಿ
ಆ ಕ್ರಿಯೆ ಚಿತ್ ಕ್ರಿಯೆಯಾಗಿ, ನೋಡಿ ಕ್ರಿಯೆ ಅದು ಸಾಕಾರ, ಚಿತ್ ಕ್ರಿಯೆ ಇದೆಯಲ್ಲ ಅದರ ಮೂಲ. ಚಿತ್ ಅನ್ನೋದು ಅನಾದಿ, ಸತ್ ಅಂತ ಅನ್ನೋದು ಆದಿ. ಕ್ರಿಯೆ ಸತ್ಕ್ರಿಯೆಯಾಗೋದನ್ನು ನೋಡ್ತೇವೆ, ಅದು ಚಿತ್ಕ್ರಿಯೆಯಾಗೋದನ್ನು ನಾವು ನೋಡ್ತೇವೆ. ಆ ಲೆಕ್ಕದಲ್ಲಿ ಬಸವನನಾದಿ ಚರ ಪರತತ್ವವು ಬಸವನನಾದಿ ಗುರು ಚರ ತ್ರಿವಿಧ ರೂಪಾದ. ನಮಗೆ ಆ ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂಥ ಪರತತ್ವ, ಆ ಬಸವ ಪ್ರಜ್ಞೆ, ಆ ಬಸವ ಚೈತನ್ಯ ನಮ್ಮನ್ನು ಅನುಗ್ರಹಿಸಲಿಕ್ಕೋಸ್ಕರ ನಿರಾಕಾರವಾಗಿ ಎಲ್ಲೆಲ್ಲೂ ಆವರಿಸಿರ್ತಕ್ಕಂಥದ್ದು ಮತ್ತೆ ಸಾಕಾರಗೊಂಡು ನಮ್ಮ ಬಳಿ ಬರ್ತಾ ಇದೆ. ಅದಕ್ಕೆ ನಾನು ಸಂಪೂರ್ಣವಾಗಿ ಶರಣಾಗಬೇಕು ಅಂತ ಅನ್ನೋಂಥ ನೆಲೆಯಲ್ಲಿ ಹೇಳ್ತಾರೆ. ಬಸವನು ಅನಾದಿ ಗುರು, ಬಸವನು ಅನಾದಿ ಲಿಂಗ, ಬಸವನು ಅನಾದಿ ಚರ ಪರತತ್ವವು, ಬಸವನು ಅನಾದಿ ಗುರು ಚರ ತ್ರಿವಿಧ ರೂಪಾದ. ಬಸವಣ್ಣ ಶರಣಾಗು ಯೋಗಿನಾಥ. ಆ ಲೆಕ್ಕದಲ್ಲಿರ್ತಕ್ಕಂಥ ಬಸವಣ್ಣ ನನ್ನನ್ನು ಸಾಕಾರಗೊಂಡು ನನ್ನ ಎದುರಿನಲ್ಲಿ ಕಾಣಿಸ್ಕೊಳ್ಳುವಂಥ ನೆಲೆ ಇದೆಯಲ್ಲ, ಕಾಣುವುದಷ್ಟೇ ಅಲ್ಲ, ಅದರ ಅಂತರಂಗವನ್ನು ನಾವು ಗಮನಿಸಬೇಕು, ಅದರ ಮೂಲ ಸ್ವರೂಪವನ್ನು ತಲುಪಬೇಕು. ನಾವು ಅಕ್ಷರವ ಹಿಡಿದು ವಿದ್ಯೆಯೇ ಕಲಿತಂತೆ ಅಂತ ಶರಣರು ಹೇಳ್ತಾರಲ್ಲ, ಹಾಗೆ ಬಸವ ಅಂತನ್ನುವಂಥ ಅಕ್ಷರವನ್ನು ಹಿಡಿದು ಅದರ ಮೂಲ ಸ್ವರೂಪವನ್ನು ತಲುಪುವಂಥ ನೆಲೆಯನ್ನು ಸಹಜವಾಗಿ ಇಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ನೋಡಿ, ವಿಶ್ವಾಕಾರವಾಗಿರ್ತಕ್ಕಂಥ ನೆಲೆ, ಅಲ್ಲಿಂದ ಈ ಪ್ರಪಂಚ ಆಕೃತಿಗೊಂಡದ್ದು. ಈ ಆಕೃತಿಗೊಂಡಿರ್ತಕ್ಕಂಥದ್ದು ನಮಗೆ ಕಾಣ್ತಕ್ಕಂಥ ರೀತಿಯಲ್ಲಿ ಅದು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ನಡೀತಕ್ಕಂಥ ವಿಧಾನಗಳು. ಅಲ್ಲಿಂದ ಮುಂದೆ ಬಂದು ಅದು ಆ ಶಕ್ತಿ ಒಂದು ಕಡೆ ಸಾಂದ್ರವಾಗಿ ಅದು ಒಂದು ತತ್ವದ ಬೆಳಕಿನಲ್ಲಿ, ಅದು ಸತ್ಯದ ಬೆಳಕಿನಲ್ಲಿ, ತತ್ವದ ಬೆಳಕಿನಲ್ಲಿ, ಆನಂದದ ಬೆಳಕಿನಲ್ಲಿ ಆಕಾರಗೊಂಡು ಅದು ಬಸವ ಅಂತ ಅನ್ನುವಂಥ ನೆಲೆಯಲ್ಲಿ ಬರೋದನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಬಸವ ಅಂತ ಅನ್ನುವಂಥದ್ದು ಮುಂದೆ ಅದು ಬರ್ತದೆ. ಏನು ಅಂತಂದರೆ, ಬಸವಾಕ್ಷರತ್ರಯಗಳಿದೆಯಲ್ಲ, ಅದು ನಾದಬಿಂದು ಕಲೆಗಳಿಗೆ ಅತೀತವಾಗಿರ್ತಕ್ಕಂಥ 3 ಅಕ್ಷರಗಳು. ಅದು ಅಕ್ಷರ ಅಲ್ಲ, ಅದು ಮಂತ್ರಸ್ವರೂಪ. ಅದರ ಚೈತನ್ಯವನ್ನು ಅದು ಅನಾದಿ ಅನಂತವಾಗಿರ್ತಕ್ಕಂಥ ನೆಲೆಯಲ್ಲಿ ಆ ಅಕ್ಷರಗಳಿಂದ ನಾವು ಕಲಿಬೇಕಾದಂಥ ವಾಸ್ತವ ಸತ್ಯವನ್ನು ನಾವು ತಿಳ್ಕೊಳ್ಬೇಕಿಲ್ಲಿ. ಆ ತಿಳ್ಕೊಳ್ಳುವಂಥ ವಿಧಾನವನ್ನು ಒಂದು ಹಂತದಿಂದ ಹಂತಕ್ಕೆ ನಿಧಾನವಾಗಿ ಇಳಿಸಿ ನಮ್ಮ ಕಣ್ಣೆದುರಿನಲ್ಲಿರ್ತಕ್ಕಂಥ ಬಸವಣ್ಣ ಅದರ ಹಿನ್ನೆಲೆ ಏನು ಅಂತ ಹೇಳಿ ಅವರ ಸಂಪೂರ್ಣವಾಗಿರುವಂಥ ಆಧ್ಯಾತ್ಮಿಕ ನೆಲೆಯ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನೋಡಿ ಸಿದ್ದರಾಮ ಶಿವಯೋಗಿಗಳು ಅವರು ತಿಳಿದಿದ್ದರು. ಆದರೆ ನಮಗೆ ತಿಳಿಸ್ಲಿಕ್ಕೋಸ್ಕರ ಈ ತ್ರಿಪದಿಯ ಮುಖಾಂತರವಾಗಿ ನಮ್ಮೆಲ್ಲರ ಕಣ್ತೆರೆಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವು ಇದನ್ನು ಗಮನಿಸಬೇಕು. ಅವರು ಹೇಳಿದ್ರು, ಬಸವಣ್ಣ ಶರಣಾಗು ಯೋಗಿನಾಥ. ಬಸವಣ್ಣ, ನೀನು ನನಗೆ ಆಶೀರ್ವಾದ ಮಾಡಪ್ಪ. ಬಸವಣ್ಣ, ನೀನು ನನಗೆ ಶರಣಾಗು. ಹೌದು, ಹಾಗಾದರೆ ಗುರು ಅಂತ ಹೇಳಿದ್ವಲ್ಲ, ಬಸವಾದಿ ಚರ, ಮತ್ತೆ ಬಸವ ಅನಾದಿ ಗುರು ಚರ ಪರ ತ್ರಿವಿಧ ರೂಪ ಅದನ್ನೆಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ ಮತ್ತೆ ಅದನ್ನೇ ಇನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಆದಿಗುರು ಬಸವಣ್ಣ ನಮ್ಮ ಕಣ್ಣೆದುರಿಗೆ ಬಂದಾಗ ಆದಿಗುರು ಬಸವಣ್ಣ. ಹಾಗಾದರೆ ಅನಾದಿ ಬೇರೆ ಏನು? ಅನಾದಿಗುರು ಬಸವಣ್ಣ, ಆದಿಗುರು ಬಸವಣ್ಣ, ಅನಾದಿಗುರು ಬಸವಣ್ಣ. ಎಷ್ಟು ಸ್ವಾರಸ್ಯ ಇದೆ ನೋಡಿ ಇಲ್ಲಿ. ಆದಿಗುರು ಬಸವಣ್ಣ, ಅನಾದಿಗುರು ಬಸವಣ್ಣ, ಭೇದಕ್ಕೆ ಅಭೇದ್ಯನು ಬಸವಣ್ಣನು. ಇದನ್ನೇ ಉಪನಿಷತ್ನಲ್ಲಿ ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ. ಯಾವುದು ಮಾತು ಅದನ್ನು ಭೇದಿಸಲಾಗದೆ ಮೌನಕ್ಕೆ ಜಾರುತ್ತದೆ, ಎಲ್ಲಿ ಮನಸ್ಸು ತಿಳ್ಕೊಳ್ಳಲಾರದೆ ಅದು ಸಂಪೂರ್ಣವಾಗಿ ಅಮನವಾಗುತ್ತದೆ, ಅಲ್ಲಿಂದ ಮುಂದೆ ಅದಕ್ಕಿಂತ ಮೇಲಿರ್ತಕ್ಕಂಥ ನೆಲೆ ಆ ಪರಮಾತ್ಮನ, ಆ ಪರಬ್ರಹ್ಮ ಸ್ವರೂಪದ ವಾಸ್ತವ ಸತ್ಯ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಬಸವಣ್ಣ ಅಂತ ಅನ್ನುವಂಥದ್ದೇ ಆ ಪರಮತತ್ವದ ಮೂಲ ಸ್ವರೂಪ ಅಂತ ಅನ್ನೋವಂಥ ರೀತಿಯಲ್ಲಿ ಹೇಳ್ತಾರೆ. ಅಂಥ ಬಸವಣ್ಣನಿಗೆ ನಾನು ನಮಸ್ಕಾರ ಮಾಡಬೇಕು. ಯಾರಿಗೆ? ಆದಿಗುರು ಬಸವಣ್ಣ, ಅನಾದಿಗುರು ಬಸವಣ್ಣ, ಭೇದಕ್ಕಭೇದ್ಯನು ಬಸವಣ್ಣನು. ಇಂತಪ್ಪ ಬಸವಣ್ಣನ ನೋಡಿ, ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ. ಬಸವಣ್ಣನ ಪಾದ ಎಲ್ಲಿದೆ? ಎಲ್ಲ ಕಡೆಯೂ ಇದೆ.
ಅದಕ್ಕೆ ಆದಿ ಇಲ್ಲ, ಅದು ಅನಂತ. ಯಾಕೆ ಅಂತಂದರೆ ಬಸವಣ್ಣ ಆ ರೀತಿಯಾಗಿರ್ತಕ್ಕಂಥ ವಿಶ್ವದ ಸಕಲ ಸ್ವರೂಪವನ್ನು ತನ್ನೊಳಗಿಟ್ಕೊಂಡಿರ್ತಕ್ಕಂಥ ಅಂಥ ಅನಾದಿ ಅನಂತ ನೆಲೆಯಲ್ಲಿರ್ತಕ್ಕಂಥ ಬಸವಣ್ಣನ ನಾನು ನಮಸ್ಕಾರ ಮಾಡಬೇಕಾದ್ರೆ ಬಸವಣ್ಣನ ಪಾದ ಎಲ್ಲಿ? ಎತ್ತೆತ್ತ ನೋಡಿದಡತ್ತತ್ತ. ಬಸವಣ್ಣನವರ ವಚನದಲ್ಲೇ ಹೇಳೋದಾದರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಇದು ಈ ವಚನವನ್ನು ಬಸವ ಅಂತ ಅನ್ನುವಂಥ ನೆಲೆಯಲ್ಲಿ ನಾವು ನೋಡಬೇಕಾದ್ರೆ ಬಸವಣ್ಣನವರನ್ನು ಕನ್ನಡಿಯಲ್ಲಿ ತೋರಿಸಿದಂಥ ಒಂದು ವಿಧಾನ ಅಷ್ಟೆ. ಅದರಲ್ಲಿ ಯಾವುದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಂಥ ನೆಲೆಯಲ್ಲಿ ಇವರು ಹೇಳ್ತಾರೆ, ಅಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ. ಪಾದ ಒಂದು ಕಡೆ ಇರೋವಂಥದ್ದಲ್ಲ, ಅನಂತ. ಅದು ಎಲ್ಲ ಕಡೆಯಲ್ಲಿಯೂ ಅವನ ಪಾದ ಇದೆ. ಅದು ಇಲ್ಲದೆ ಇರತಕ್ಕಂಥ ನೆಲೆನೇ ಇಲ್ಲ. ಈ ಕಾರಣದಿಂದ ಅನಂತ ಶ್ರೀಪಾದಕ್ಕೆ ಇಂತು ವಂದಿಸಿ ಸುಖಿಯಪ್ಪೆ ಯೋಗಿನಾಥ. ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ ಇಂತೊಂದಿಸಿ ಸುಖಿಯಪ್ಪೆ ಯೋಗಿನಾಥ. ನಾನು ನನ್ನ ನಮಸ್ಕಾರ ಯಾರಿಗೆ? ಯಾವುದೋ ಒಂದು ವಿಗ್ರಹ, ಒಂದು ವ್ಯವಸ್ಥೆ, ಒಂದು ಆಕಾರ ಅಂತಲ್ಲ. ಅದನ್ನು ಮೀರಿರ್ತಕ್ಕಂಥ ಒಂದು ಅದ್ಭುತವಾದಂಥ, ಆತ್ಯಂತಿಕವಾದಂಥ, ಶಬ್ದಾತೀತವಾದಂಥ, ಮೌನದಿಂದಲೇ ತಿಳಿಯಬೇಕಾದಂಥ ಆ ಒಂದು ವಿಶೇಷವಾಗಿರುವಂಥ ನೆಲೆಯ ತಿಳುವಳಿಕೆ ನನಗೇನು ಬಂದಿದೆ ಅನ್ನೋದಿದೆಯಲ್ಲ, ಅದು ಪೂರ್ತಿ ಅಲ್ಲ, ಅದು ಕಾಲ್ಭಾಗ ಮಾತ್ರ. ಪಾದ ಅಂತ ಹೇಳಿದ್ರೆ ನಾವು ನಮ್ಮ ಕಾಲು ಚರಣ ಅಂತ ಹೇಳುವಂಥದ್ದಲ್ಲ. ಪಾದ ಅಂತಂದರೆ ಒಂದು ಮೂಲ ವಸ್ತುವಿನ ಕಾಲ್ಭಾಗ ಅಂತ. ಆ ರೀತಿ ಇಟ್ಕೊಂಡಾಗ ಇಷ್ಟೆಲ್ಲ ವಿಶೇಷವಾಗಿ ನಾನು ಕಂಡುಂಡ ಬೆಡಗೇನಿದೆಯಲ್ಲ, ಈ ಬೆಡಗು ಅನಂತ ಅಂತ ಅನ್ನುವಂಥ ನೆಲೆಯಲ್ಲಿ ನಾನು ಕಂಡುಕೊಂಡದ್ದು ಸ್ವಲ್ಪ ಮಾತ್ರ. ಬಸವಣ್ಣನ ಪಾದವನ್ನು ಎಲ್ಲೋ ಕಣ ಮಾತ್ರದಷ್ಟು ತಿಳ್ಕೊಂಡಿದ್ದೇನೆ, ಅದನ್ನು ಪೂರ್ತಿ ತಿಳ್ಕೊಳ್ಳೋ ಯೋಗ್ಯತೆ ನನಗೆ ಇನ್ನೂ ಬಂದಿಲ್ಲ ಅಂತ ಅನ್ನುವಂಥ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ. ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ ಇಂತೊಂದಿಸಿ ಸುಖಿಯಪ್ಪೆ ಯೋಗಿನಾಥ. ನೋಡಿ ಎಷ್ಟು ಲೆಕ್ಕದಲ್ಲಿ ಅದನ್ನೇ, ಆ ಶಬ್ದವನ್ನು ಮತ್ತೆ ಮತ್ತೆ ಹೇಳ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಸುಲಭ ಅಲ್ಲ. ಆದಿಗುರು ಬಸವಣ್ಣ, ಅನಾದಿಗುರು ಬಸವಣ್ಣ, ಭೇದಕ್ಕಭೇದ್ಯನು ಬಸವಣ್ಣ. ಆದಿಗುರು ಬಸವಣ್ಣ, ಅನಾದಿಗುರು ಬಸವಣ್ಣ, ಭೇದಕ್ಕಭೇದ್ಯನು ಬಸವಣ್ಣನು, ನಾದ ಬಿಂದು ಕಲಾತೀತ ಬಸವಯ್ಯನು, ಎನ್ನ ಆರಾಧ್ಯ ಗುರು ಬಸವ ಯೋಗಿನಾಥ. ನೋಡಿ ಬಸವಣ್ಣನವರ ಬಗ್ಗೆ ಅವರ ಸಮರ್ಪಣೆ ಎಷ್ಟು ಆಳವಾಗಿದೆ ಅನ್ನೋದನ್ನು ನೀವು ಸ್ವಲ್ಪ ಗಮನಿಸಿ. ಎಷ್ಟು ಸ್ವಾರಸ್ಯ ಇದೆ. ನಾದ ಬಿಂದು ಕಲಾತೀತ ಬಸವಯ್ಯ, ಎನ್ನಾರಾಧ್ಯ ಗುರು ಬಸವ ಯೋಗಿನಾಥ. ನೋಡಿ ಅಲ್ಲಿಂದ ಮೇಲಿಂದ ಹೇಳಿರುವಂಥ ವಿಧಾನಗಳನ್ನು ನೋಡಿ. ಬಸವನಿಂದ ಅಧಿಕ ಉಂಟೆ ಅಂತ ಹೇಳೋ ಲೆಕ್ಕಾಚಾರ ಬೇರೆ. ನನಗನುಗ್ರಹಿಸಪ್ಪ ಬಸವಣ್ಣ ಅಂತ ಹೇಳಿ ಬಸವಣ್ಣ ಶರಣಾಗು ಯೋಗಿನಾಥ ಅಂತ ಹೇಳಿದ್ದು ಬೇರೆ. ಆಮೇಲೆ ನಾನು ಅದಕ್ಕೆ ವಂದಿಸಿ ಸುಖಿಯಪ್ಪೆ ಅಂತ ಹೇಳಿದ್ದು ಬೇರೆ. ಆದರೆ ಅದಕ್ಕೆಲ್ಲ ಮಿಗಿಲಾಗಿ ಇನ್ನೂ ಒಂದು ಸಾರಿ ಹೇಳ್ತಾರೆ, ಆದಿಗುರು ಬಸವಣ್ಣ, ಅನಾದಿಗುರು ಬಸವಣ್ಣ, ನಾದ ಬಿಂದು ಕಲಾತೀತ ಬಸವಣ್ಣ, ಎನ್ನ ಆರಾಧ್ಯ ಗುರು ಬಸವ ಯೋಗಿನಾಥ. ಆ ನೆಲೆಯಲ್ಲಿ ತೆಗೆದುಕೊಂಡಾಗ ಆರಾಧ್ಯ ಗುರು ಬಸವ ಯೋಗಿನಾಥ ಅಂತನ್ನುವಂಥ ಲೆಕ್ಕದಲ್ಲಿ ಎಷ್ಟು ವಿಶೇಷವಾಗಿರುವಂಥ ಒಂದು ಆ ಸಮನ್ವಯತೆ ಮತ್ತು ಸಮರ್ಪಣಾ ಮನೋಭಾವ ಇದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾದರೆ ಇಲ್ಲಿ ಮುಂದೆ ಎಷ್ಟು ವಿಶೇಷವಾಗಿ ಹೇಳಿದ್ರು, ನಾದ ಬಿಂದು ಕಲಾತೀತ ಬಸವಯ್ಯನು, ಎನ್ನ ಆರಾಧ್ಯ ಗುರು ಬಸವ ಯೋಗಿನಾಥ. ಬಸವಣ್ಣ ನನ್ನ ಆರಾಧ್ಯ ಗುರು. ನಾನು ನಿತ್ಯ ಅವನನ್ನು ಅನುಸರಿಸೋದೇ, ನಾನು ನಿತ್ಯ ನೆನೆಯೋದೇ ಅಲ್ಲಿ. ನನ್ನ ಅರಿವು ಆತ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಎನ್ನ ಆರಾಧ್ಯ ಗುರು ಬಸವ ಯೋಗಿನಾಥ. ನೋಡಿ ನಿರಾಕಾರ ಸ್ವರೂಪದಿಂದ ಹೇಗೆ ಹಂತ ಹಂತವಾಗಿ ಅದನ್ನು ಸಾಕಾರ ಸ್ವರೂಪಕ್ಕೆ ತಂದು ತಾನು ಕಂಡುಂಡ ಬೆಳಗಿನ ಬಸವಣ್ಣನ ಅಂತರಂಗದ ನೆಲೆ, ನಿಜದ ನೆಲೆಯನ್ನು ಯಾವ ರೀತಿಯಲ್ಲಿ
ಸಹಜವಾದ ರೀತಿಯಲ್ಲಿ ನಮ್ಮ ಮುಂದೆ ತೆಗೆದಿಟ್ರು ಅನ್ನೋದಿದೆಯಲ್ಲ, ಇದು ಎಷ್ಟು ಅದ್ಭುತ ಅಲ್ವಾ? ಹಾಗಾದ್ರೆ ನೀವೇನು ಮಾಡ್ತೀರಿ ನೋಡಿ. ಅವರ ಜಪ ಹೇಗಿತ್ತು ನೋಡ್ರಿ, ಎಷ್ಟು ಸ್ವಾರಸ್ಯ ಇದೆ. ಬಸವಣ್ಣ ಬಸವಯ್ಯ ಬಸವಪ್ಪ ಬಸವರಸ ಬಸವಲಿಂಗವೇ ಎನ್ನ ಬಸವ ತಂದೆ, ಬಸವ ಚರ ಪರ ತತ್ವಕ್ಕೆ ಆದಿಮೂಲಿಗ ಲಿಂಗ. ಬಸವ ಚರ ಪರ ತತ್ವದ ಆದಿಮೂಲಿಗ ಲಿಂಗ, ಬಸವಪ್ಪ ಶರಣೆಂದೆ ಯೋಗಿನಾಥ. ಬಸವಣ್ಣರ ಬಗ್ಗೆ ಏನು ಹೇಳಿದ್ರು ಅವ್ರ ಮನಸ್ಸಿಗೆ ತೃಪ್ತಿ ಅಂತ ಅನ್ನೋದಿಲ್ಲ. ನಿರಂತರವಾಗಿ ತಮ್ಮ ಉಸಿರಾಟವೆಲ್ಲವೂ, ತಮ್ಮ ಪ್ರಜ್ಞೆ ಚೈತನ್ಯ, ತಮ್ಮ ಹೃದಯದ ಮಿಡಿತ, ತಮ್ಮ ಮನಸ್ಸಿನ ಎಲ್ಲ ತರಂಗಗಳು ಬಸವ ಪ್ರಜ್ಞೆಯಲ್ಲಿಯೇ ಕರಗಿ ಹೋಗಿದೆ, ಅಲ್ಲಿ ಬೇರೆ ಕಾಣೋದೇ ಇಲ್ಲ. ನೋಡಿ ಬಸವಣ್ಣವ್ರನ್ನ ಯಾವ ರೀತಿ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಅಂತ ಅಲ್ಲ ಇದು, ಅವರ ಹೃದಯದ ಮಿಡಿತ ಯಾವ ರೀತಿ ಬರ್ತಾ ಇದೆ ನೋಡಿ. ಬಸವಣ್ಣ ಬಸವರಸ ಬಸವಣ್ಣ ಬಸವಯ್ಯ ಬಸವಪ್ಪ ಬಸವರಸ ಬಸವಲಿಂಗವೇ ಎನ್ನ ಬಸವ ತಂದೆ, ಬಸವ ಚರ ಪರ ತತ್ವದ ಆದಿಮೂಲಿಗ ಲಿಂಗ, ಬಸವಪ್ಪ ಶರಣೆಂಬೆ ಯೋಗಿನಾಥ. ನಾನು ಈ ಪದ್ಯ ಮೊದಲಿಟ್ಟುಕೊಂಡು ನಾವು ಹಿಂದಕ್ಕೆ ಹೋಗ್ಬೇಕು, ಒಂದೊಂದಾಗಿ ಯಾವ ರೀತಿ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಆ ನೆಲೆಯಲ್ಲಿ ಇರ್ತಕ್ಕಂಥ ಬಸವ ಪ್ರಜ್ಞೆ ಹೇಗೆ ಹಂತ ಹಂತವಾಗಿ ಸಾಕಾರಗೊಳ್ಳುತ್ತಾ ಒಂದೊಂದು ಹೆಜ್ಜೆ ನಮಗೆ ಹತ್ತಿರವಾಗಿ ಬಂದಾಗ ನಾನು ಅದರಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗಿ ಆ ಲೆಕ್ಕದಲ್ಲಿ ಸಂಪೂರ್ಣವಾಗಿ ತನ್ಮಯನಾದ ನೆಲೆಯಲ್ಲಿ ನಿತ್ಯ ನನ್ನ ಉಸಿರಾಟದ ಒಂದೊಂದು ತರಂಗಗಳು, ನನ್ನ ನಾದ ಏನು ಬರ್ತದಲ್ಲ ನನ್ನ ಶರೀರದಲ್ಲಿ, ಅದೆಲ್ಲವೂ ಬಸವ ಪ್ರಜ್ಞೆಯ ಮಿಡಿತ. ಮತ್ತು ಅದೇ ಲೆಕ್ಕ ಎಲ್ಲ, ಅದೇ ಬಸವಪ್ಪ ಬಸವಣ್ಣ ಬಸವಯ್ಯ ಬಸವರಸ ಬಸವಲಿಂಗ, ಬಸವ ಚರ ಪರ ತತ್ವದ ಆದಿ ಮೂಲಿಗ ಲಿಂಗ. ಆ ನೆಲೆಯಲ್ಲಿ, ಪರಿಪೂರ್ಣವಾದ ನೆಲೆಯಲ್ಲಿ ನಿಂತಾಗ ಏನು ಹೇಳಬೇಕು? ಆ ಬಸವಪ್ಪ ಶರಣೆಂಬೆ ಯೋಗಿನಾಥ, ನಿನಗೆ ನಾನು ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿದ್ದೇನೆ. ಹಾಗಾದರೆ ನನ್ನಲ್ಲಿ ಏನನ್ನು ನಾನು ನೋಡ್ತಾ ಇದ್ದೇನೆ? ನನ್ನಲ್ಲಿ ಆ ಬಸವ ಪ್ರಜ್ಞೆ ಯಾವ ರೀತಿ ಬರ್ತಾ ಇದೆ? ಅವರು ಹೇಳ್ತಾರೆ, ಲಿಂಗ ನೀನೇ ಎನ್ನ, ಜಂಗಮ ನೀನೇ ಎನ್ನ, ಸಂಘ ಸಮಯೋಪಕರ ನೀನೇ ಅಯ್ಯ. ನನ್ನ ಅರಿವಿದೆಯಲ್ಲ ಅದು ನೀನೇ ಅಂತಂದ್ರೆ, ಅರಿವು ಲಿಂಗ. ಮುಂದೆ ವಿಶೇಷವಾದಂಥ ರೀತಿಯಲ್ಲಿ ಬಂದಾಗ ಆ ಅರಿವನ್ನು ಅರಿತದ್ದು ಆ ಕ್ರಿಯೆಯಾದಾಗ ಅದು ಸಂಪೂರ್ಣವಾಗಿ ಆವರಿಸಿದಂಥ ಚೈತನ್ಯ ಸ್ವರೂಪದ ನೆಲೆಯಾದಾಗ ಅದು ಎನ್ನ ಜಂಗಮ ನೀನೇ. ತಾನು ಅರಿವಿನಿಂದ ನಾನು ಕಂಡಂಥ ಕ್ರಿಯೆ ಇದೆಯಲ್ಲ ಅದು ಲಿಂಗ. ಆ ಕ್ರಿಯೆಯ ಅಂತರಂಗವನ್ನು ನೋಡೋದಿದೆಯಲ್ಲ ಅದು ಜಂಗಮ. ಲಿಂಗ ನೀನೇ ಎನ್ನ, ಜಂಗಮ ನೀನೇ ಎನ್ನ, ಸಂಘ ಸಮಯೋಪಕರ ನೀನೇ ಅಯ್ಯ. ಇವುಗಳ ಸಮನ್ವಯ ಇದೆಯಲ್ಲ, ಅಂಗ ಲಿಂಗಗಳ ಸಮನ್ವಯ ಇದೆಯಲ್ಲ, ಆ ಲಿಂಗ ಪ್ರಜ್ಞೆ ಬೆಳಕಾಗಿ ಸಂಪೂರ್ಣವಾಗಿ ಆವರಿಸ್ತಕ್ಕಂಥ ಒಂದು ಅಂತವಾಗಿರ್ತಕ್ಕಂಥ ನೆಲೆ ಇದೆಯಲ್ಲ ಅದು ನೀನೇ. ಅಂಗಚರ ಪರಮ ಗುರು ನೀನೇ ಬಸವ, ಅಂಗಚರ ಪರಮ ಗುರು ನೀನೇ ಬಸವ, ಲಿಂಗ ನೀ ಸಲಹಯ್ಯ ಯೋಗಿನಾಥ ಅಂತ ಹೇಳಿದ್ರೆ, ಈ ಅಂಗ ಲಿಂಗ ಪ್ರಜ್ಞೆಯನ್ನು ಹೇಗೆ ಸಮನ್ವಯಗೊಳಿಸೋದು ಅಂತ ವಿಧಾನ ಇದೆಯಲ್ಲ, ಇದನ್ನು ಎಷ್ಟು ಸರಳವಾಗಿ ಮತ್ತು ಎಷ್ಟು ಸೂಕ್ಷ್ಮವಾಗಿ ನಮಗೆ ಹೇಳ್ತಾ ಇದ್ದಾರೆ ನೋಡಿ. ಅಂಗ ಚರ ಪರಮ ಗುರು ನೀನೇ ಬಸವ, ಲಿಂಗ ನೀ ಸಲಹಯ್ಯ ಯೋಗಿನಾಥ. ಅಂಗ ಸಂಪೂರ್ಣವಾಗಿ ಕರಗಿ ಲಿಂಗದೊಳಗಾದಾಗ ಅದು ಲಿಂಗಮಯ ಶರೀರ ಆಗ್ತದೆ ನೋಡಿ. ಅದನ್ನೇ ನಮ್ಮ ಶರಣರು ಹೇಳ್ತಾರೆ, ಸರ್ವಾಂಗ ಮಂಗಲಾರತಿ ಎತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ ಅಂತ. ಸರ್ವಾಂಗ ಲಿಂಗಮಯ, ಎಲ್ಲ ಅಂಗವೂ ಸಹ ಲಿಂಗ ಪ್ರಜ್ಞೆಯಿಂದ ಜಾಗೃತವಾಗಿ
ಅಂಗ ಅಳಿದು ಲಿಂಗವೇ ತಾನಾಗಿರ್ತಕ್ಕಂಥ ನೆಲೆ ಇದೆಯಲ್ಲ, ಅದು ಸರ್ವಾಂಗ ಲಿಂಗದ ಸ್ಥಿತಿಯಲ್ಲಿ ಹೇಳ್ತಾರೆ. ಅಂಗ ಚರ ಪರಮಗುರು ನೀನೇ ನೀನೇ ಬಸವ, ಲಿಂಗನೀ ಸಲಹಯ್ಯ ಯೋಗಿನಾಥ. ಎಷ್ಟು ವಿಶೇಷವಾಗಿರುವಂಥ ನೆಲೆ ಅದನ್ನು ನೋಡಿ. ಹಾಗಾದರೆ ಈ ವ್ಯವಸ್ಥೆಯನ್ನು ನಾನು ಹೊಂದಿದಾಗ ನನ್ನ ಮೂಲ ಸ್ವರೂಪ ನಾನು ಏನು ಪರಿವರ್ತನೆ ಆದೆ? ಹೌದಲ್ವಾ? ಏನು ಪರಿವರ್ತನೆ ಆದೆ ಅಂತ ಇಂಟರ್ನಲ್ ಆಡಿಟಿಂಗ್ ಮಾಡ್ಕೊಳ್ತಾರೆ. ಕಾಯ ಗುಣದ ಅಪಹಾರಿ, ನನ್ನ ಶರೀರದ ಕಾಯದ ಗುಣಗಳಿದೆಯಲ್ಲ ಅದರ ಎಲ್ಲವನ್ನೂ ಸಹ ಅದನ್ನು ನೀನು ತೆಗೆದು ಹಾಕಿದೆ. ಕಾಯ ಗುಣದ ಅಪಹಾರಿ, ಕಲ್ಮಶ ಮನ ಸಂಹಾರಿ. ಕಾಯ ಗುಣದ ಅಪಹಾರಿ, ಕಲ್ಮಶ ಮನ ಸಂಹಾರಿ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ದ್ವಂದ್ವಗಳಿದೆಯಲ್ಲ, ಆ ನಿರ್ಬಲತೆ, ಆ ಶೂನ್ಯತೆ ಇದೆಯಲ್ಲ, ಅದನ್ನೆಲ್ಲ ಸಂಹಾರಿ. ವಾಯದೋರಿಯೇ ಭಕ್ತಿದಾಯಕನು ನೀನು. ನೋಡಿ, ಕಾಯ ಗುಣಗಳನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿ ಮನಸ್ಸಿನಲ್ಲಿರ್ತಕ್ಕಂಥ ಮನಸ್ಸಿದೆಯಲ್ಲ, ಕಾಯ ಸ್ಥೂಲ, ಮನಸ್ಸು ಸೂಕ್ಷ್ಮ, ಅವೆರಡು ಪರಿಪೂರ್ಣವಾದಾಗ, ಸ್ಥೂಲ ಸೂಕ್ಷ್ಮಗಳೆರಡು ಶುದ್ಧವಾದಾಗ ಕಾರಣ ಅದು ಪರಿಪೂರ್ಣವಾಗಿರ್ತಕ್ಕಂಥ ಪ್ರಕಾಶಮಯ ಸ್ವರೂಪವನ್ನು ಹೊಂದುತ್ತದೆ. ನೋಡಿ, ಕಾಯ ಗುಣದ ಅಪಹಾರಿ, ಕಲ್ಮಶ ಮನ ಸಂಹಾರಿ, ವಾಯದೋರಿ. ಆ ದಾರಿಯನ್ನು ಸರಿಯಾಗಿ ಮಾಡಿರೋದ್ರಿಂದಲೇ ಭಕ್ತಿದಾಯಕನು ನೀನು. ಆ ಕಾಯ ಮತ್ತು ಮನಸ್ಸಿನ ಗುಣಗಳನ್ನು ಪರಿವರ್ತನೆ ಮಾಡಿ ಅದರಲ್ಲಿ ಭಕ್ತಿ ಚೈತನ್ಯವನ್ನು ತುಂಬಿದವನು ನೀನು. ಕಾಯ ಗುಣಗಳ ಕಳೆದು ರಾಯ ಶಿವ ಪದವಿಯು ದೇವ ಶ್ರೀ ಗುರು ಬಸವ ಯೋಗಿನಾಥ. ನನ್ನ ಶರೀರದಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ಸಂಪೂರ್ಣವಾಗಿ ಯಾವತ್ತೂ ಮತ್ತೆ ವಾಪಸ್ ಆಗದ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಕಳೆದು ನನಗೆ ಆ ಶಿವಪದವನ್ನು ಕೊಡು ಅಂತ ಹೇಳಿ ಅಪ್ಪ ಬಸವಣ್ಣನನ್ನು ಅವರು ಪ್ರಾರ್ಥನೆ ಮಾಡ್ತಾರೆ. ಕಾಯ ಗುಣಗಳ ಕಳೆದು ರಾಯ ಶಿವ ಪದವಿಯು ದೇವ ಶ್ರೀ ಗುರು ಬಸವ ಯೋಗಿನಾಥ. ನೋಡಿ, ವಾಸ್ತವತೆಯನ್ನು ನಾವು ತಿಳಿಬೇಕು. ನಮ್ಮ ಆರಾಧನೆ ವ್ಯವಸ್ಥೆಗಳು ನಮ್ಮ ಶರೀರವನ್ನು ಹಿಡಿದು ನಾವು ಪ್ರಾರಂಭ ಮಾಡ್ತೇವೆ ಅಂತ ಮೊದಲು ಕಾಯಶುದ್ಧಿ, ತನುಶುದ್ಧಿ ಆದರೆ ಅಷ್ಟೇ ಸಾಲದು, ಮನಸ್ಸು ಶುದ್ಧಿಯಾಗಬೇಕು. ಮನಸ್ಸು ಶುದ್ಧಿ ಆದರೆ ಸಾಲದು, ಆ ತನುಮನಗಳ ಎರಡರ ಸಂಬಂಧ ಸಂಪೂರ್ಣವಾಗಿ ಭಾವದಲ್ಲಿ ಅದು ನಿರ್ಭಾವ ಪ್ರಕೃತಿಯ ನೆಲೆಯಲ್ಲಿ ಕೂಡಿ ಬರಬೇಕು. ತನುಮನ ಭಾವಗಳು ಸಂಪೂರ್ಣವಾಗಿ ಲಿಂಗ ಪ್ರಜ್ಞೆಯಿಂದ ಬೆಳಕಾಗಿ ಆವರಿಸಿಕೊಂಡಾಗ ಅದರ ಪರಿಣಾಮ ಏನಾಗ್ತದೆ? ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಮುಂದೆ ನಾನು ಯಾವುದನ್ನು ನಾನು ಪರಿಪೂರ್ಣವಾಗಿ ತಿಳ್ಕೊಂಡೆ ಅಂತ ಅನ್ನೋದನ್ನು ಹಂತ ಹಂತವಾಗಿ, ಸರಳವಾಗಿ, ಸುಲಭವಾಗಿ ನಮ್ಮ ಮುಂದೆ ಅವರು ಬಿಚ್ಚಿಡ್ತಾ ಹೋಗ್ತಾ ಇದ್ದಾರೆ. ಇವೆಲ್ಲ ಒಂದೊಂದು ತ್ರಿಪದಿ ಇದೆಯಲ್ಲ, ಇದೆಲ್ಲ ಒಂದೊಂದು ಪದಗಳು. ಈ ಪದಗಳನ್ನೆಲ್ಲ ಸೇರಿಸಿ ನಾವು ವಾಕ್ಯವನ್ನು ನಿರ್ಮಾಣ ಮಾಡಬೇಕು. ಆ ವಾಕ್ಯದ ನೆಲೆ ನಮಗೆ ತಂದು ಕೊಡ್ತಕ್ಕಂಥದ್ದೇನು ಅಂತ ಅನ್ನೋದನ್ನು ಮುಂದಿನ ನೆಲೆಯಲ್ಲಿ ನೀವೇ ನೋಡ್ತೀರಿ. ಬಹಳ ವಿಶೇಷ ಇದು. ನೋಡಿ, ಎಷ್ಟು ಸ್ವಾರಸ್ಯವಾಗಿ ಹೇಳುವಂಥ ಮಾತು. ಕಾಯ ಗುಣಗಳ ಕಳೆದು ರಾಯ ಶಿವ ಪದವಿಯು ದೇವ ಶ್ರೀ ಗುರುಬಸವ ಯೋಗಿನಾಥ. ನಾನು ನಿಮ್ಮ ಬಳಿ ಬಂದೆ, ಎಲ್ಲ ಶರಣರ ಮಧ್ಯದಲ್ಲಿ ಅವರ ಅನುಗ್ರಹದಿಂದ ನಿಮ್ಮನ್ನು ಹೊಂದಿದೆ. ನೋಡಿ, ಸ್ವಾರಸ್ಯ ಏನು? ಇಂದು ಶಿವಶರಣರ ಹೊಂದಿ ಹಾರೈಸಿದೆ ತಂದೆ ನಿಮ್ಮಯ ಕರುಣ ಪ್ರಸಾದವ, ಇಂದು ನಿಮ್ಮಯ ಕರುಣದಿಂದಿತ್ತು ಸಲಹಯ್ಯ ತಂದೆ ನೀ ಬಸವಯ್ಯ ಯೋಗಿನಾಥ. ನಾನು ಕಲ್ಯಾಣದಲ್ಲಿ ಬಂದು ಎಲ್ಲ ಶಿವಶರಣರ ಹೊಂದಿ ಈ ನೆಲೆಯಲ್ಲಿ ಪರಿಪೂರ್ಣವಾಗಿ ನಾನು ಏನು ಹೇಳಿಕೊಂಡು ಬಂದೆ ಇದೆಲ್ಲದರ ಸಾಕಾರ ಸ್ವರೂಪವಾಗಿರ್ತಕ್ಕಂಥ ಶಿವಶರಣರನ್ನು ಹೊಂದಿ ನಾನು ಹಾರೈಸಿದೆ. ಇಂದು ಶಿವಶರಣರ ಹೊಂದಿ ಹಾರೈಸಿದೆ ಅಂತ ಹೇಳಿದ್ರೆ, ನಾನು ಅವರ ಜೊತೆಯಲ್ಲಿದ್ದು ನಾನು ನನ್ನ ಸಂಕಲ್ಪಗಳನ್ನು ಸಂಪೂರ್ಣವಾಗಿ ಅನುಭವಿಸಿದೆ. ಹಾರೈಸು ಅಂತಂದರೆ ನನ್ನ ಮನಸ್ಸು ಸಂಪೂರ್ಣವಾಗಿ ಅದನ್ನು ಒಪ್ಪಿಕೊಳ್ಳುವಂಥದ್ದು, ಆ ನೆಲೆಯಲ್ಲಿರ್ತಕ್ಕಂಥದ್ದು. ಇಂದು ಶಿವಶರಣರ ಹೊಂದಿ ಹಾರೈಸಿದೆ ತಂದೆ ನಿಮ್ಮಯ ಕರುಣ ಪ್ರಸಾದವ,
ತಂದೆ ನಿಮ್ಮಯ ಕರುಣ ಪ್ರಸಾದವ ಇಂದು ನಿಮ್ಮಯ ಆ ಕರುಣ ಪ್ರಸಾದವನ್ನು ಇಂದು ನಿಮ್ಮಯ ಕರುಣದಿಂದಿತ್ತು ಸಲಹಯ್ಯ ತಂದೆ ನೀ ಬಸವಯ್ಯ ಯೋಗಿನಾಥ. ಈ ವಾಸ್ತವತೆಯನ್ನು ನಾನು ಇಲ್ಲಿ ಬಂದ ನಿನ್ನ ಅನುಗ್ರಹ ಪಡೆದಾಗ ಇಂಥ ಒಂದು ಅದ್ಭುತವಾಗಿರುವಂಥ ನೆಲೆಯಲ್ಲಿ ಆ ನಿರಾಕಾರ ಸ್ವರೂಪದಿಂದ ಹಂತ ಹಂತವಾಗಿ ಸರಳವಾಗಿ ಸೂಕ್ಷ್ಮವಾಗಿ ಇವತ್ತು ನನ್ನ ಮುಂದೆ ನೀನು ಗುರುವಾಗಿ ಮಾರ್ಗದರ್ಶಿಯಾಗಿ ಇಲ್ಲಿ ನಿಂತಿದ್ದೀಯ. ನೋಡಿ, ನಾವು ಬಾಗೇವಾಡಿಯಲ್ಲಿ ಹುಟ್ಟಿದ ಬಸವಣ್ಣನವರನ್ನ ಕಲ್ಯಾಣದ ಅನುಭವ ಮಂಟಪದವರೆಗೂ ಲೌಕಿಕವಾಗಿ ನೋಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಅನಾದಿ ಪರತತ್ವ ಸ್ವರೂಪದಿಂದ ಮೂಡಿ ಬಂದಂಥ ಬಸವಣ್ಣ ಇಲ್ಲಿ ಬಂದು ಈ ಶರಣರ ಮಧ್ಯದಲ್ಲಿ ನೀನು ನನ್ನನ್ನು ಹೊಂದಿ ಹಾರೈಸಿದೆ. ಎಷ್ಟು ಸ್ವಾರಸ್ಯವಾಗಿದೆ. ಇಂದು ನಿಮ್ಮಯ ಕರುಣದಿಂದ ನಿಮ್ಮ ಕರುಣ ಪ್ರಸಾದವನ್ನು ಇತ್ತು ಸಲಹಿ. ಹಾಗಾದ್ಮೇಲೆ ಬಸವಣ್ಣ ಏನು ಮಾಡಿದ್ರು? ಅನುಭವ ಮಂಟಪಕ್ಕೆ ನಮ್ಮ ಸಿದ್ದರಾಮ ಶಿವಯೋಗಿಗಳು ಬಂದಾಗ ಅಲ್ಲೇನು ನಡೀತು ಅದನ್ನ ಈ ಒಂದು ತ್ರಿಪದಿ ಎಷ್ಟು ಸ್ವಾರಸ್ಯವಾಗಿ ಹೇಳುತ್ತೆ ನೋಡಿ. ಎರಡೆಂಟನರಿಯದ ಮರಳು ಮಾನವನಿಗೆ, ಎರಡೆಂಟನರಿಯದ ಮರಳು ಮಾನವನಿಗೆ ಕರಿಮಸ್ತಕದ ಮುತ್ತನಿತ್ತು ಕರಕೆ ಪರಮ ಪ್ರಸಾದವನ್ನು ಪಾಲಿಸಿ ರಕ್ಷಿಸೈ ಪರಮ ಶ್ರೀ ಗುರು ಬಸವ ಯೋಗಿನಾಥ. ನೋಡಿ, ಅಷ್ಟತನು ಅಂತ ನಾನು ಹೇಳಿದೆ. ತಿಳಿದೇ ಇರುವಂಥ ಭಾಗ ಬೇರೆ, ತಿಳಿಯುವ ಭಾಗ ಬೇರೆ. ಇವೆರಡರ ಮಧ್ಯದಲ್ಲಿ ನಾನು ಮರಳು ಮಾನವನಾಗಿ ನಿಂತಿದ್ದೆ, ಎರಡನ್ನೂ ತಿಳಿದಿರಲಿಲ್ಲ. ಅಂಥ ನೆಲೆಯಲ್ಲಿ ನೀನೇನು ಮಾಡಿದೆ? ಕರಿಮಸ್ತಕದ ಮುತ್ತನಿತ್ತು ಕರಕೆ. ಒಂದು ವಿಚಾರ, ಒಂದು ಸಹಜವಾಗಿರುವಂಥ ಒಂದು ಪ್ರಸಂಗ ಇದೆ. ಒಂದು ಆನೆ ಅದು ಪರಿಪೂರ್ಣವಾದಂಥ ರೀತಿಯಲ್ಲಿ ಅದರ ಬೆಳವಣಿಗೆ ಪರಿಪೂರ್ಣವಾದ ಮೇಲೆ ಅದರ ಮೆದುಳಿನಲ್ಲಿ ಮುತ್ತು ತಯಾರಾಗ್ತದಂತೆ, ಮುತ್ತು ಸಾಕಾರಗೊಳ್ತದಂತೆ. ಕರಿಮಸ್ತಕದ ಮುತ್ತು ಅಂತ ಅದು ನಮ್ಮ ಪುರಾಣಗಳಲ್ಲಿ ವ್ಯವಸ್ಥೆಗಳಲ್ಲಿ ಬರುವಂಥದ್ದು. ಇಲ್ಲಿ ಅದನ್ನು ಯಾವ ರೀತಿ ಹೇಳ್ತಾರೆ? ಆನೆ ಅಂತಂದರೆ ನಾನು ನನ್ನದು ಅಂತನ್ನುವಂಥ ಸ್ವಾಭಿಮಾನದ ನೆಲೆಯನ್ನು ಇಟ್ಟುಕೊಂಡು ನಾನು ಕೂಗಾಡುವಂಥ ತೂರಾಡುವಂಥ ನನ್ನ ಹೆಮ್ಮೆಟ್ಟಿಗೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆ ಎಲ್ಲವನ್ನು ಕಳೆದು ನನ್ನ ಅಂತರಂಗದಲ್ಲಿ ಜ್ಞಾನದ ಸೂಕ್ಷ್ಮ ಸ್ವರೂಪವಾಗಿರ್ತಕ್ಕಂಥ ಸಾಕಾರ ಸ್ವರೂಪದ ಆ ಅಂತರಂಗದ ಜ್ಞಾನ ಇದೆಯಲ್ಲ, ಅದು ಲಿಂಗಪ್ರಭೆಯಾಗಿ ಅಂಗಗುಣಗಳಳಿದು ಲಿಂಗವೇ ತಾನಾಗಿ ಆ ಲಿಂಗದ ವ್ಯವಸ್ಥೆ ಅದು ನನ್ನ ಆಚರಣೆಯಲ್ಲಿ ನನ್ನ ಕರಕ್ಕೆ ನೀನು ಕೊಟ್ಟೆ. ಅದನ್ನು ಹೇಳ್ತಾರೆ, ಎರಡೆಂಟನರಿಯದ ಮರಳು ಮಾನವನಿಗೆ. ನಾನು ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಇರುವಂಥ ನನ್ನಂಥವನಿಗೆ ನೀನೇನು ಮಾಡಿದೆ? ಕರಿಮಸ್ತಕದ ಮುತ್ತನಿತ್ತು ಕರಕೆ ಪರಮ ಪ್ರಸಾದವನ್ನು ಪಾಲಿಸಿ ರಕ್ಷಿಸು ಅಂತ ನಾನು ನೀನು ಕೇಳ್ತಾ ಇದ್ದೇನೆ. ಆ ಕರಿಮಸ್ತಕದ ಮುತ್ತು ಅನ್ನೋದಿದೆಯಲ್ಲ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ, ಅದು ಕರಸ್ಥಲಕ್ಕೆ ಬಂದದ್ದಿದೆಯಲ್ಲ, ಕರಿಮಸ್ತಕದ ಮುತ್ತನಿತ್ತು ಕರಕೆ ಅಂತ ಅನ್ನುವಂಥ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಎಷ್ಟು ಸ್ವಾರಸ್ಯ ಇದೆ ನೋಡಿ. ಆ ನೆಲೆಯಲ್ಲಿ ಬಂದಾಗ ಕರಿಮಸ್ತಕದ ಮುತ್ತು ಅದು ನಮ್ಮ ಅಂತರಂಗಕ್ಕೆ ಬಂತು. ಅಂತರಂಗದ ನೆಲೆಯಲ್ಲಿ ಯಾವ ರೀತಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು, ಅದನ್ನು ಸೂಕ್ಷ್ಮವಾದ ರೀತಿಯಲ್ಲಿ ನಾವು ಗಮನಿಸಿದ್ರೆ ಆ ಸಾಮಾನ್ಯವಾದ ನೆಲೆಯಿಂದ ಅಂತರಂಗದ ವಿಕಾಸ ನೋಡಿ. ಬಯಲು ರೂಪಾಗಿ ಲಿಂಗಸ್ವರೂಪವಾಗಿ ನಮ್ಮನ್ನು ಆಶ್ರಯಿಸುವುದು ಅದು ಅವರೋಹಣ. ಅವರೋಹಣದಿಂದ ಮತ್ತೆ ಆ ಲಿಂಗ ಪ್ರಜ್ಞೆ ನಮ್ಮನ್ನು ಮೇಳೈಸಿಕೊಂಡು ನಮ್ಮನ್ನು ಸಂಪೂರ್ಣವಾಗಿ ಆ ಮೇಲಿನ ಸ್ಥಿತಿಗೆ ಅಂತಂದರೆ ಮತ್ತೆ ನಿರಾಕಾರ ಅಪ್ರತಿಮ ಅಗೋಚರ ಅಪ್ರತಿಮ ನೆಲೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನೆಲೆ ಇದೆಯಲ್ಲ, ಆ ನೆಲೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ವಿಧಾನ ಇದೆಯಲ್ಲ, ಇದು ಆರೋಹಣ ಕ್ರಿಯೆ.
ಅವರೋಹಣ ಆರೋಹಣ. ಆ ಪರತತ್ವ ಗುರುರೂಪಾಗಿ ಏನಿಲ್ಲದ ಈ ಅಂಗಸ್ವರೂಪಿಯಾಗಿರ್ತಕ್ಕಂಥ ವ್ಯಕ್ತಿಯ ಅಂತರಂಗದಲ್ಲಿ ಅದು ಸಂಪೂರ್ಣವಾಗಿ ಚಿತ್ಸ್ವರೂಪವಾಗಿ ಮೇಳೈಸಿ ತನ್ನ ಅಂತರಂಗವನ್ನೆಲ್ಲ ಬೆಳೆಸ್ತಾ 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 ಕೊನೆಗೆ ಏನೆನಲಿಲ್ಲದ ಮಹಾಘನಲಿಂಗದ ಸ್ವರೂಪವನ್ನು ಆತನಿಗೆ ಕೊಟ್ಟು, ಆ ಲೆಕ್ಕದಲ್ಲಿ ಏನು ಹೇಳಬೇಕು ನಾವು? ಒಂದೇ ಮಾತು ಹೇಳ್ತಾಳೆ ತಾಯಿ ಅಕ್ಕಮಹಾದೇವಿ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಗವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಚನ್ನಮಲ್ಲಿಕಾರ್ಜುನ ನಿನ್ನ ಒಡೆಬರೆದ ಬಳಿಕ ಏನು ಎನ್ನೆ. ಇಂಥ ಒಂದು ಸ್ಥಿತಿಗೆ ಹೋಗಿ ತಲುಪ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ಆ ವಿಧಾನವನ್ನು ಆ ಮೂಲ ಸ್ವರೂಪದಿಂದ ಸರಳವಾಗಿ ನಮಗೆ ಸಾಕಾರಗೊಳಿಸಿ, ಆ ಸಾಕಾರ ಸ್ವರೂಪದಲ್ಲೇ ನಿಂತು ನೀನು ಕಳ್ಕೊಳ್ಬೇಡ ನಿನ್ನನ್ನು, ಮತ್ತೆ ಅದನ್ನು ಮೇಲ್ಮುಖವಾಗಿ ಹೋಗ್ತಕ್ಕಂಥ ವಿಧಾನವನ್ನು ಹೇಗೆ ಅಂತ ಅನ್ನುವಂಥದ್ದನ್ನು ಈ ತ್ರಿಪದಿಯ ಈ ಪದ್ಯಗಳಲ್ಲಿ ಹೇಳೋದನ್ನು ನಾವು ಅದನ್ನು ಗಮನಿಸ್ತಾ ಬರ್ತಾ ಇದ್ದೇವೆ. ಪ್ರಾರಂಭದಿಂದ ನೀವು ಯೋಚನೆ ಮಾಡಿ, ಎಲ್ಲಿಂದ ಬಂತು ಆ ಬಸವ ಪ್ರಜ್ಞೆ ಬಂದ ಮೇಲೆ ಅದು ನನ್ನ ಜೊತೆಯಲ್ಲಿ ಯಾವ ರೀತಿ ಸಮೀಕರಣಗೊಳ್ತು, ನಾನು ಯಾವ ರೀತಿ ಅದರ ಜೊತೆಯಲ್ಲಿ ನನ್ನನ್ನು ನಾನು ಕಳ್ಕೊಂಡು ಅದರ ಜೊತೆಯಲ್ಲಿ ಸೇರಿದೆ. ಪ್ರತಿಯೊಂದು ಹಂತದ ಒಂದೊಂದು ನೆಲೆಯನ್ನು ಸಹ ನಾವಿಲ್ಲಿ ಗುರುಸ್ತಾ ಬಂದರೆ ಅದು ಎಷ್ಟು ವಿಶೇಷವಾಗಿರುವಂಥ ಒಂದು ಲೆಕ್ಕ ಆಗ್ತದೆ. ಇಷ್ಟೆಲ್ಲ ಇನ್ನು ಕೊಡುವಂಥ ನೆಲೆಯಲ್ಲಿ ಅಷ್ಟೇ ಬಂದಿದೆ. ಅದು ಮುಂದೆ ಇದೆಯಲ್ಲ, ಅದು ಇನ್ನೂ ಸ್ವಾರಸ್ಯ ಇದೆ. ಯಾವ ರೀತಿ ಅಪ್ಪ ಬಸವಣ್ಣ ಕೊಟ್ಟ, ಯಾವ ರೀತಿ ಅದನ್ನು ತೆಗೆದುಕೊಂಡ, ಅದೆಲ್ಲ ಮುಂದಿನ ವಿಚಾರ ನೋಡೋಣ. ಆದರೆ ಇದುವರೆಗೂ ಬಂದಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಜಗದಾದಿ ತತ್ವಕ್ಕತೀತನಾಗಿರ್ತಕ್ಕಂಥ ಬಸವಣ್ಣ, ನಿತ್ಯಾಂಗ ಸ್ವರೂಪನಾಗಿರ್ತಕ್ಕಂಥ ಬಸವಣ್ಣ, ಅನಾದಿ ಗುರುವಾಗಿ ಬಂದ ಬಸವಣ್ಣ, ಆದಿಗುರುವಾಗಿ ನಮ್ಮೆದುರಿನಲ್ಲಿ ನಿಂತು ನೋಡಿ. ಅವು ಮೊದಲು ಮೂರಿದೆಯಲ್ಲ, ಅವು ಸಂಪೂರ್ಣವಾಗಿ ನಿರಾಕಾರ ಸ್ವರೂಪದ ವಿಶ್ವ ಚೈತನ್ಯಾತ್ಮಕವಾದಂಥ ನೆಲೆ. ಆದರೆ ಅದು ಮತ್ತೆ ಯಾತಕ್ಕೆ ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಮತ್ತೆ ಅದೇನಾದ ಆದಿಗುರುವಾದ, ಅನಾದಿಯಾಗಿದ್ದವನು ಆದಿಯಾದ, ಅಲ್ಲಿಂದ ಸಂಪೂರ್ಣವಾದಂಥ ರೀತಿಯಲ್ಲಿ ನನ್ನ ಅಂತರಂಗದ ನೆಲೆಗೆ ಯಾವ ರೀತಿ ಅದನ್ನು ಕೊಡಬೇಕು ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ನಾದ ಬಿಂದು ಕಲಾತೀತವಾಗಿರ್ತಕ್ಕಂಥ ಬಸವಣ್ಣನ ಆರಾಧ್ಯ ಗುರುವಾಗಿ ನಾನು ಸ್ವೀಕಾರ ಮಾಡಿದೆ. ಅಂಥ ಒಂದು ಪುಣ್ಯ ನನಗೆ ಬಂತು. ಆ ಬಸವಣ್ಣನನ್ನು ನಾನು ಕೇಳಿಕೊಂಡೆ, ಬಸವಯ್ಯ ಬಸವಪ್ಪ. ಯಾಕೆಂದರೆ ಅದನ್ನು ಬಿಟ್ಟು ಬೇರೆ ಇನ್ನೇನು ಶಬ್ದವೇ ನನ್ನ ಮುಂದೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಬಸವಣ್ಣನಲ್ಲಿ ನಾನು ಸಂಪೂರ್ಣವಾಗಿ ತನ್ಮಯನಾಗಿದ್ದೇನೆ. ತನ್ಮಯನಾಗಿದ್ದೇನೆ ಅಂತಂದ್ರೇನು? ಅದರಲ್ಲಿ ತನ್ಮಯನಾಗಿದ್ದೇನೆ ಎಂದು ಏನರ್ಥ? ಅದರಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ಕಳೆದು ಅದರಲ್ಲಿ ಸೇರಿಕೊಂಡಿದ್ದೇನೆ. ನೋಡಿ, ನಮ್ಮ ಶರಣರು ಒಂದು ಮಾತು ಹೇಳ್ತಾರೆ, ಎರಡಳಿದು ಕೂಡುವುದು ಅಂತಂದರೆ ಪೂಜ್ಯತೆ ಇರ್ತಕ್ಕಂಥ ಪೂಜಿಸುವ ವಸ್ತು ಅದು ತನ್ನ ಸುಪ್ರಿಮೆಸಿಯನ್ನು, ಮೇಲರಿಮೆಯನ್ನು ಬಿಟ್ಟು ಅದನ್ನು ಅನುಸರಿಸಲಿಕ್ಕೆ ಶರಣಾದಂಥ ಭಕ್ತ ತನ್ನ ಕೀಳರಿಮೆಯನ್ನು ಬಿಟ್ಟು ಎರಡು ಸಮನ್ವಯದಲ್ಲಿ ಸೇರೋದಿದೆಯಲ್ಲ, ಇದು ಬಹಳ ಮುಖ್ಯ. ನಾವು ಷಡ್ವಿಧ ಭಕ್ತಿ ಇತ್ಯಾದಿಗಳನ್ನು ಪುರಾಣಗಳಲ್ಲಿ ವೇದಗಳಲ್ಲಿ ನೋಡ್ತೇವೆ. ಆದರೆ ಶರಣರು ಅದನ್ನು ಮೀರಿದಂಥ ಭಕ್ತಿಯ ಸ್ವರೂಪವನ್ನು ನಮಗೆ ಕೊಟ್ಟರು. ಅದು ಸಮರಸ ಭಕ್ತಿ. ಸಮರಸ ಭಕ್ತ ಅಂದರೆ ಎರಡಳಿದು ಕೂಡುವ ಭಕ್ತಿ. ತನ್ನ ಇರಿಮೆಯನ್ನು, ತನ್ನ ಕೀರಿಮೆಯನ್ನು ಎರಡನ್ನು ಪಕ್ಕಕ್ಕಿಟ್ಟು ಸಹಜ ಸಮನ್ವಯತೆಯಲ್ಲಿ ಬೆರೆಯುವಂಥ ನೆಲೆ. ಆ ನೆಲೆಗೆ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ, ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಬಸವ ತತ್ವ ಅದು ಸಾಕಾರಗೊಂಡು ನಮ್ಮ ಬಳಿ ಬಂದು ನಮ್ಮ ನೆಲೆಯಲ್ಲಿ ಈ ರೀತಿ ತೋರಿಸ್ತಾ ಇದೆಯಲ್ಲ, ಇದೆಂಥ ಅದ್ಭುತ ಅಲ್ವಾ? ಇದನ್ನು ಎಷ್ಟು ಸೂಕ್ಷ್ಮವಾದ ರೀತಿಯಲ್ಲಿ ಈ ಪದ್ಯಗಳ ಒಂದು ತ್ರಿಪದಿಗಳ ಮುಖಾಂತರವಾಗಿ ಅವರು ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ನಾವು ಕೇಳಿದ್ವಿ ಏನಂತ, ಬಸವಣ್ಣ ನೀನೇ ಕರುಣಿಸು, ನಿನ್ನ ಬಿಟ್ಟು ಬೇರೆ ಇನ್ನೇನೂ ಇಲ್ಲ, ಬೇರೆ ಯಾವ ಆಲೋಚನೆಯೂ ನಮಗಿಲ್ಲ ಅಂತ ಅಂದಮೇಲೆ ಅಷ್ಟೇ ಆಯಿತಾ? ನಾನೇನು ಕರುಣಿಸು ಅಂತ ನೀನು ಕೇಳೋದಲ್ಲ, ನೀನೇ ಎಲ್ಲ, ನಾನಿಲ್ಲ. ಲಿಂಗ ನೀನು,
ನನ್ನ ಜಂಗಮ ನೀನು. ಇವೆರಡರ ಸಮನ್ವಯದ ನೆಲೆ ಇದೆಯಲ್ಲ, ಸಂಘ ಸಮಯೋಪಕರ, ಅದು ನೀನೇ. ಆದ್ರಿಂದ ಎನ್ನ ಅಂಗ ಚರ ಪರಮ ಗುರು ಯಾವೆಲ್ಲ ನೀನೆ. ಈ ಸಮನ್ವಯದ ನೆಲೆ ಇದೆಯಲ್ಲ ಅಂತ ಸಂಪೂರ್ಣವಾಗಿ ಸೇರುವಂಥದ್ದು. ಅಪ್ಪ ಬಸವಣ್ಣವ್ರದ್ದು ಒಂದು ವಚನದಲ್ಲಿ ಹೇಳ್ತಾರೆ, ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಘನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಘನವಿಲ್ಲ, ಇಂತಿ ತ್ರಿವಿಧವೂ ನಿಮ್ಮದೆಂದ ಬಳಿಕ ಎನಗೆ ಬೇರೆ ವಿಷಯ ಉಂಟೆ ಕೂಡಲ ಸಂಗಮ ದೇವ. ಇದನ್ನೇನಾದ್ರು ಹೇಳೋದಕ್ಕೇನಾದ್ರು ಇದೆಯಾ? ಹೇಳೋರ್ಯಾರು, ಕೇಳೋರ್ಯಾರು? ಅಲ್ಲಿ ಇರ್ತಕ್ಕಂಥದ್ದು ಒಂದೇ, ನಾನು ಅನ್ನೋದು ಇಲ್ಲ, ನೀನೇ ಎಲ್ಲ ಅಂತ ಅಂದಾಗ ಮಾಡುವ ಮಾಟದಲ್ಲಿ ತಾನಿಲ್ಲದೆ ಇರತಕ್ಕಂಥ ಸಹಜ ಸ್ವರೂಪದ ಅಭಿವ್ಯಕ್ತಿ, ಸಹಜ ಸ್ವರೂಪವಾಗಿರ್ತಕ್ಕಂಥ ವಾಸ್ತವ ಸತ್ಯಜ್ಞಾನದ ನೆಲೆಯಲ್ಲಿ ನಿಲ್ಲುವಂಥ ವಿಧಾನ ಇದೆಯಲ್ಲ, ಇದು ಬಸವ ಪ್ರಜ್ಞೆಯ ನೆಲೆಯಲ್ಲಿ ಕಲಿತ ವಿಚಾರವನ್ನ ಇಲ್ಲಿ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ನಾನು ಎಲ್ಲ ಶಿವಶರಣರ ಜೊತೆಯಲ್ಲಿ ಬಂದು ಅವರನ್ನು ನೋಡಿ, ನಾನು ಎಲ್ಲ ಶಿವಶರಣರ ಹೊಂದಿ ಹಾರೈಸಿದೆ. ಇದಕ್ಕೆ ಕಾರಣ ಯಾರು? ನೀನೇ. ಎಲ್ಲ ಇಂದು ನಿಮ್ಮ ಶರಣರ ಬಂದು ಎಲ್ಲ ಹಾರೈಸಿದೆ ನಾನು, ಅದಕ್ಕೆ ಕಾರಣ ನೀನೇ, ನಿನ್ನ ಕರುಣ ಪ್ರಸಾದದಿಂದ. ಆದ್ದರಿಂದ ಇಂದು ನಿಮ್ಮಯ ಕರುಣದಿಂದಿತ್ತು ಕರುಣ ಪ್ರಸಾದವನ್ನು ನನಗೆ ಕೊಟ್ಟು ನನ್ನನ್ನು ಅನುಗ್ರಹಿಸಿ ನನ್ನನ್ನು ಮಾರ್ಗದರ್ಶನ ಮಾಡಿ ಮುಂದುವರಿಸಿ. ಇದೆಲ್ಲ ಬಸವಣ್ಣನವರನ್ನು ಹೇಗೆ ಅರ್ಥ ಮಾಡಿಕೊಂಡ್ರು ಅಂತನ್ನುವಂಥದ್ದು. ಇದು ಬರೀ ಹೊರಗಿನ ಬೋಧೆ ಅಷ್ಟೇ ಅಲ್ಲ. ಅವರು ಹೇಳಿದ್ರು, ಎರಡೆಂಟ ನರಿಯದ ಮರಳು ಮಾನವನಿಗೆ ಕರಿಮಸ್ತಕದ ಮುತ್ತ ನಿತ್ತು ಕರಕೆ. ನೋಡಿ, ಕೈಯಲ್ಲಿ ಇಷ್ಟಲಿಂಗ ಅಂತ ಅನ್ನುವಂಥದ್ದು, ಅದನ್ನು ಅಪ್ಪ ಬಸವಣ್ಣವ್ರು ಹೇಳಿದ್ರು, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನಾವೇನು ಅರ್ಥ ಮಾಡ್ಕೊಂಡ್ವಿ? ಕರಸ್ಥಲ ಅಂದರೆ ಕೈ ಅಲ್ಲ, ಕರಸ್ಥಲ ಅಂದರೆ ಕ್ರಿಯೆಯ ಆಧಾರ, ಕರಸ್ಥಲ ಅಂದರೆ ಕ್ರಿಯಾಸ್ಥಲ. ನಾವು ಏನು ಕರ್ತವ್ಯ ಮಾಡ್ತೇವೆ ಅದನ್ನೆಲ್ಲ ಆ ಕ್ರಿಯೆಗೆ ಒಂದು ಸಾಕ್ಷಿಯಾಗಿ ನಿಲ್ಲುವಂಥದ್ದು ಕೈ. ನಾವೇನೇ ಕೆಲಸ ಮಾಡಬೇಕಾದ್ರೂ ಕೈಯಿಂದ ಮಾಡೋದ್ರಿಂದ ನಮ್ಮ ಕ್ರಿಯೆಯ ಸಾಕಾರ ಸ್ವರೂಪ ಕೈ ಅಂತ. ಆ ದೃಷ್ಟಿಯಿಂದ ಕರಸ್ಥಲ ಅಂತ ಹೇಳಿದ್ರು. ಕರಸ್ಥಲದ ಲಿಂಗ ಅಂತ ಹೇಳಿದ್ರೆ ಕೈನಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡೋದು ಅಂತ ಅಲ್ಲ ಶರಣರು ಹೇಳಿದ್ದು. ನೀನು ಏನೇನು ಮಾಡ್ತೀಯ ಕೈಯಿಂದ, ನೀನು ಕ್ರಿಯೆ ಏನೇನು ಮಾಡ್ತೀಯ, ಪ್ರತಿಯೊಂದು ಕ್ರಿಯೆಯ ಆದಿಯಲ್ಲಿ ಲಿಂಗ ಪ್ರಜ್ಞೆ ಜಾಗೃತವಾಗಿರಬೇಕು. ಇದು ಬಹಳ ಮುಖ್ಯ. ಕರಸ್ಥಲ ಅಂದರೆ ಕ್ರಿಯಾಸ್ಥಲ. ಅದು ಯಾತಕ್ಕೆ? ಅದು ಇಡೀ ನಿನ್ನ ಅಂಗವನ್ನು ವ್ಯಾಪಿಸಿರುವಂಥ ನೆಲೆಯಲ್ಲಿ ಸಾಕಾರ ಸ್ವರೂಪವಾಗಿ ಅದರ ಸಂಚಾರ ಇರಬೇಕು, ಲಿಂಗ ಪ್ರಜ್ಞೆಯ ಜಾಗೃತಾವಸ್ಥೆ ಇರಬೇಕು. ನೀನು ಏನು ಕ್ರಿಯೆ ಮಾಡ್ತೀಯ, ಕ್ರಿಯೆಯ ಆದಿಯಲ್ಲಿ ಲಿಂಗ ಇರಬೇಕು. ಅಂದರೆ ನೀನು ಏನು ಕರ್ತವ್ಯ ಮಾಡ್ತೀಯ ಅದು ನಾನು ಅನ್ನೋದನ್ನು ಬಿಟ್ಟು ನೀನು ಅನ್ನುವಂಥ ನೆಲೆಯಲ್ಲಿ ಲಿಂಗ ಪ್ರಜ್ಞೆಯನ್ನು ಮುಂದೆ ಇಟ್ಕೊಂಡು ಮಾಡುವಂಥ ಕ್ರಿಯೆ ಇದೆಯಲ್ಲ, ಅದು ಲಿಂಗದೊಡನೆ ನೋಡು ತಿರ್ಪ, ಲಿಂಗದೊಡನೆ ನಡೆಯುತ್ತಿಪ್ಪ, ಎಲ್ಲವನ್ನು ಲಿಂಗದೊಡನೆ ಸಂಪೂರ್ಣವಾಗಿ ಸಮರ್ಪಿತ ಮಾಡ್ತಕ್ಕಂಥವನು ಶರಣ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ರು. ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರೆಹಿಲ್ಲದೆ ಎನ್ನೊಳು ಸಮರಸವ ತೋರಿದ ಗುರುವೆ. ನೋಡಿ, ಇದು ಕರಸ್ಥಲದ ಪ್ರಜ್ಞೆ. ಕರಸ್ಥಲದ ಪ್ರಜ್ಞೆ ಅದು ಇರಬೇಕಾದ್ರೆ ನಾವು ಮಾಡುವುದೆಲ್ಲವೂ ಲಿಂಗದ ಮುಖಾಂತರವಾಗಿ ಮಾಡ್ತೇವೆ. ನಾನು ಮಾಡಲ್ಲ, ಲಿಂಗ ಏನೇ ಮಾಡ್ತಾನೆ ಅಂತ ಅನ್ನುವಂಥ ಪ್ರಜ್ಞೆಯಿಂದ ಮಾಡುವಂಥ ಲಿಂಗ ಪ್ರಜ್ಞೆ ಇಡೀ ಶರೀರವನ್ನು ಆವರಿಸಬೇಕು. ನೋಡಿ, ವೈಜ್ಞಾನಿಕವಾಗಿ ನಾನು ಹೇಳ್ತೇನೆ, ಪೂಜೆಯ ಲಿಂಗವನ್ನು ಎಡಗೈನಲ್ಲಿ ಕೊಟ್ಟರು. ಯಾಕೆ? ಬಲಗೈನಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದಲ್ಲ, ನಾವೆಲ್ಲ ಬಲಗೈನಲ್ಲೇ ಎಲ್ಲ ಪೂಜೆ ಮಾಡೋದು. ಹಾಗಲ್ಲ, ಎಡಗೈ ಅನ್ನೋದು ಇದೆಯಲ್ಲ, ನಮ್ಮ ಶರೀರ ಅಂತ ಅನ್ನುವಂಥ ಈ ಒಂದು ಪ್ರತಿಮೆಯನ್ನು ನಾವು ತೆಗೆದುಕೊಂಡ್ರೆ ನಮ್ಮ ಶರೀರಕ್ಕೆ ಸಂಪೂರ್ಣವಾಗಿ ಚೈತನ್ಯವನ್ನು ಹರಡತಕ್ಕಂತಹ
ಆಮ್ಲಜನಕವನ್ನು ತಲುಪಿಸುವಂಥ ನಿತ್ಯ ಸಂಚಾರದ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೃದಯ ಇದೆಯಲ್ಲ, ರಕ್ತ ಸಂಚಾರದ ಮೂಲ ಇರತಕ್ಕಂಥ ಹೃದಯ, ಅದು ಎಡಭಾಗದಲ್ಲಿದೆ. ಅದಷ್ಟೇ ಅಲ್ಲ, ಆ ರಕ್ತ ಒಂದು ಸಾರಿ ಅದು ಹೊರಗೆ ಬಂದರೆ ಅದನ್ನು ಇಡೀ ಶರೀರವನ್ನು ಆವರಿಸಿರ್ತಕ್ಕಂಥ ರಕ್ತನಾಳಗಳ ಪ್ರಾರಂಭ ಎಡಭಾಗದಿಂದಲೇ ಪ್ರಾರಂಭ ಆಗುತ್ತೆ. ಇದು ಇಡೀ ಶರೀರಕ್ಕೆ ಪ್ರಾಣ ಸಂಚಾರವನ್ನು ತಂದು ಬಲಗಡೆಯಿಂದ ಮತ್ತೆ ಅದು ಹೃದಯಕ್ಕೆ ಬಂದು ಮತ್ತೆ ಶುದ್ಧಿಯಾಗುತ್ತೆ. ಅಂತಂದರೆ ಎಡಗೈಯಲ್ಲಿ ನಾವು ಲಿಂಗ ಪ್ರಜ್ಞೆಯನ್ನು ಇಟ್ಕೊಳ್ಳೋ ಉದ್ದೇಶ ಏನು ಅಂತಂದರೆ, ನಾನು ಸ್ಥೂಲವಾಗಿ, ಸೂಕ್ಷ್ಮವಾಗಿ, ನಿರಂತರವಾಗಿ, ಜಾಗತಿಕವಾಗಿ, ಅಂತರಂಗ ಬಹಿರಂಗದಲ್ಲಿ ಯಾವುದೇ ಲಿಂಗ ಪ್ರಜ್ಞೆಯ ಕೆಲಸ ಮಾಡಿದ್ರೂ ಸಹ ಅದು ಇಡೀ ನಮ್ಮ ಶರೀರದ ನೆಲೆಯನ್ನೆಲ್ಲ ಆವರಿಸಿ ನಮ್ಮಲ್ಲಿರ್ತಕ್ಕಂಥ ಕಣಗಳು ಸಹ ಲಿಂಗ ಪ್ರಜ್ಞೆಯಿಂದ ಜಾಗೃತವಾಗಬೇಕು. ಆವಾಗ ಏನಾಗ್ತದೆ, ನಮ್ಮ ಕ್ರಿಯೆ ಆ ರೀತಿ ಇದ್ದಾಗ ನಾವು ಸರ್ವಾಂಗ ಲಿಂಗಮಯ ಆಗ್ತೇವೆ. ಸರ್ವಾಂಗ ಲಿಂಗಮಯ ಹೌದಲ್ವ? ನಾವು ಎಡಭಾಗಕ್ಕೆ ಬರ್ತಕ್ಕಂಥ ರಕ್ತ ನಮ್ಮ ಶರೀರಕ್ಕೆಲ್ಲ ಸಂಪೂರ್ಣವಾಗಿ ಪ್ರತಿಯೊಂದು ಕಣಗಳಿಗೂ ಆಮ್ಲಜನಕ ಮತ್ತು ಆಹಾರದ ವ್ಯವಸ್ಥೆಯನ್ನು ಕೊಟ್ಟು ಅವು ಜಾಗೃತವಾಗಿ ಸದೃಢವಾಗಿ ನಿಲ್ಲುವಂತೆ ಮಾಡೋದು ಯಾವುದು? ಆ ಲೆಕ್ಕದಲ್ಲಿ ಎಡಗೈಯಲ್ಲಿ ಇಟ್ಟುಕೊಂಡು ಮಾಡ್ತಕ್ಕಂಥ ಲಿಂಗ ಪ್ರಜ್ಞೆಯ ಪೂಜೆ ಇದೆಯಲ್ಲ, ಆ ಲಿಂಗ ಪ್ರಭೆ, ಲಿಂಗ ಕಿರಣಗಳು ಸಂಪೂರ್ಣವಾಗಿ ಇಡೀ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣಗಳನ್ನು ಜಾಗೃತಗೊಳಿಸಿ ಸ್ಥೂಲವಾಗಿ ಕಣ್ಮರೆಯಾಗಿರ್ತಕ್ಕಂಥ ಈ ಪ್ರತಿಯೊಂದು ಕಣಗಳನ್ನು ಉದ್ದೀಪನಗೊಳಿಸಿ ಇಡೀ ಶರೀರ ಲಿಂಗ ಪ್ರಜ್ಞೆಯಿಂದ ಜಾಗೃತವಾಗಿ ಲಿಂಗಮಯ ಶರೀರವಾಗುವಂಥ ವ್ಯವಸ್ಥೆಗೆ ತಂದುಕೊಡುವ ವಿಧಾನ ಇದು ವೈಜ್ಞಾನಿಕವಾಗಿಯೂ ಆನುಭಾವಿಕವಾಗಿಯೂ ಸಹಜವಾಗಿ ಮೇಳೈಸ್ತಕ್ಕಂಥ ಒಂದು ವಿಚಾರ. ಅದು ಆ ನೆಲೆಯನ್ನು ಶರಣರು ಅದ್ಭುತವಾದ ರೀತಿಯಲ್ಲಿ ಕೊಟ್ಟರಲ್ಲ. ಈ ಪ್ರಜ್ಞೆಯನ್ನು ಬಸವಣ್ಣನಿಂದ ಹೇಗೆ ಪಡೆದೆ, ಹೇಗೆ ಅದನ್ನು ನಾನು ಅಂತರಂಗದಲ್ಲಿ ತೆಗೆದುಕೊಂಡೆ, ಈ ವಿಚಾರವನ್ನೆಲ್ಲ ಇಟ್ಟುಕೊಂಡು ಯೋಚನೆ ಮಾಡುವಂಥದ್ದು ಇದೆಯಲ್ಲ, ಇದು ತಾನು ಒಂಟಿಯಾಗಿ ಕಲ್ಯಾಣದ ಕ್ರಾಂತಿಯ ನಂತರ ಇಡೀ ಶರಣರನ್ನು ಪುನರ್ನಿವಾಸಗೊಳಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಂಚಾರ ಮಾಡುವಂಥ ನೆಲೆಯಲ್ಲಿ ಆ ಬಸವಣ್ಣನ ನೆನಪು ಸಹಜವಾಗಿ ಬಂದಾಗ ಆದಿಯಿಂದ ನಾನೇನು ನೋಡಿಕೊಂಡು ಬಂದೆ, ಯಾವುದರಿಂದ ಬಸವಣ್ಣಿಂದ ನಾನೇನು ಕಲಿತೆ, ಏನು ನನ್ನಲ್ಲಿ ಬಂತು, ಅದನ್ನು ಮತ್ತೆ ಕೊಡಬೇಕಲ್ಲ ಎಲ್ಲರಿಗೆ. ದಾಸೋಹದ ರೀತಿಯಲ್ಲಿ ಆ ಬಸವ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಬೇಕಲ್ಲ ಅಂತನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥ ವಿಧಾನ ಇದೆಯಲ್ಲ. ಮುಂದೆ ಇನ್ನೂ ವಿಶೇಷವಾಗಿ ಅವರು ಹೇಳ್ತಾರೆ, ಈ ಪ್ರಜ್ಞೆಯನ್ನು ನಾನು ಯಾವ ರೀತಿ ಕಲಿತೆ, ಅದರಿಂದ ನಾನೇನೇನು ಪಡೆದೆ, ನಿನ್ನಿಂದ ಏನೇನು ಪಡೆದೆ ಅನ್ನೋದನ್ನು ಇನ್ನೂ ವಿಶದವಾಗಿ ವಿಸ್ತಾರವಾಗಿ ಇದರಲ್ಲಿ ಇನ್ನೂ ಮುಂದೆ ಹೇಳ್ತಾರೆ. ಹೇಳಿ ಬಸವಣ್ಣನನ್ನು ಸಂಪೂರ್ಣವಾಗಿ ನಮಗೆ ಆಧ್ಯಾತ್ಮರೂಪಿ ಬಸವಣ್ಣನನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ. ಈ ಕೆಲಸದ ನೆಲೆಯನ್ನು ನಾವು ಸಹಜವಾದ ರೀತಿಯಲ್ಲಿ ಜೋಡಿಸ್ಕೊಂಡು ಹೋಗಬೇಕು. ಆ ನೆಲೆಗೆ ಬಸವ ಸ್ತೋತ್ರ ತ್ರಿವಿಧಿ ಕೇವಲ ನಾವು ಓದೋದಲ್ಲ, ಪುಸ್ತಕದಲ್ಲಿ ಇರೋದು ಅಂತಲ್ಲ, ಅದರ ಕಣಗಳು ಸಹ ನಮ್ಮ ಶರೀರದ ಒಂದು ಜಾಗೃತಿಗೆ, ನಮ್ಮ ಅಂತರಂಗದ ಜಾಗೃತಿಗೆ, ನಮ್ಮ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಶಿವಮಯವಾಗುವಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ವಿಧಾನ ಇದೆಯಲ್ಲ, ಅದನ್ನು ನಾವು ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ, ಯಾಕೆಂದರೆ ನಾನು ಪರಿಪೂರ್ಣ ಅಲ್ಲ, ನೀವು ಪ್ರೇರಕರು, ನೀವು ಪರಿಪೂರ್ಣ ಅಲ್ಲ, ನಾನು ಬೋಧಕ, ಈ ಲೆಕ್ಕದಲ್ಲಿ ಇರ್ತಕ್ಕಂಥ ದ್ವಂದ್ವಗಳನ್ನೆಲ್ಲ ತೆಗೆದು ಸಹಜ ಸಮನ್ವಯದ ನೆಲೆಯಲ್ಲಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಶರಣರು ಹೇಗೆ ಪರಿಪೂರ್ಣವಾಗಿ ಬೆಳಕಾದರು ಅನ್ನೋಂಥ ವಿಧಾನವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತು ಆ ಹಾದಿಯಲ್ಲಿ ನಾವು ಹೆಜ್ಜೆ ಇಡಬೇಕಾದ್ರೆ ಇವು ಒಂದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಮಾರ್ಗದರ್ಶನ ಅನ್ನುವಂಥ ನೆಲೆಯಲ್ಲಿ ನಾವು ಅದನ್ನು ಇಟ್ಟುಕೊಂಡು ಈ ವ್ಯವಸ್ಥೆ ಶುರು ಮಾಡಿದ್ದೇವೆ. ಈ ನೆಲೆಯಲ್ಲಿ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಪ್ರವಚನದಲ್ಲಿ ಅದನ್ನು ಮುಂದುವರಿಸ್ತೇನೆ. ಇದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಯಾಕೆ ಅಂತಂದರೆ ಬೌದ್ಧಿಕವಾಗಿ ಹೇಳೋದು ಬೇಕಾದಷ್ಟು ಇರ್ಬೋದು, ಆನುಭಾವಿಕ ನೆಲೆಯಲ್ಲಿ ಮಾತು ಮೌನವಾದಾಗಲೇ ಪರಿಪೂರ್ಣತೆ. ಅದನ್ನು ಹೇಳ್ತಾಳೆ ತಾಯಿ ಮುಕ್ತಾಯಕ್ಕ, ಅದು ನಾವು ಬಾಯಿನಲ್ಲಿ ಹೇಳೋದಲ್ಲ, ನಾನು ಮುಗ್ಧನಾಗಬೇಕು, ಮೌನವಾಗಬೇಕು ಅಂದರೆ ಅಂತರ್ಮುಖಿಯಾಗಿ
ಈ ಒಂದೊಂದು ಕಣಗಳನ್ನು ಒಂದೊಂದು ವಿಚಾರಗಳನ್ನು ಸಹ ನಾವು ಅದನ್ನು ನಮ್ಮೊಳಗೆ ಕರಗಿಸ್ಕೊಂಡು ನಾವೇ ಎಲ್ಲವಾಗಬೇಕು ಅಂತ ಅನ್ನೋಂಥ ನೆಲೆ ಇದೆಯಲ್ಲ, ಆ ನೆಲೆಗೆ ಪ್ರೇರಣೆ ಕೊಡ್ತಕ್ಕಂಥ ಈ ಒಂದು ಪ್ರವಚನ ಮಾಲಿಕೆಯ 2ನೇ ದಿವಸ ಈ ದಿವಸ ಒಂದು ನೆಲೆಯಾಗಿದೆ. ನಾಳೆ ಮುಂದಿನ ವಾರ ಮತ್ತೆ ಈ ವಿಚಾರವನ್ನು ಮುಂದುವರಿಸೋಣ. ಎಲ್ಲರಿಗೂ ಶರಣಾರ್ಥಿ. ಬಸವನೇ ಜಗದಾದಿ ತತ್ವಕ್ಕತೀತನು, ಬಸವನೇ ಜಗದಾದಿ ತತ್ವಕ್ಕತೀತನು, ಬಸವನೇ ಪರಬ್ರಹ್ಮ ಸ್ವರೂಪನು, ಬಸವನೇ ಪರಬ್ರಹ್ಮ ಸ್ವರೂಪನು, ಬಸವನನಾದಿಲಿಂಗ ಬಸವನನಾದಿಚರ, ಬಸವನನಾದಿಲಿಂಗ ಬಸವನನಾದಿಚರ, ಬಸವನಿಂದಧಿಕ ಉಂಟೆ ಯೋಗಿನಾಥ 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 ಯೋಗಿನಾಥ. ಬಸವನೇ ಸತ್ಯಾಂಗ ಬಸವನೇ ನಿತ್ಯಾಂಗ, ಬಸವನೇ ಸತ್ಯಾಂಗ ಬಸವನೇ ನಿತ್ಯಾಂಗ, ಬಸವನೇ ಪರಮ ಚಿತ್ಸ್ವರೂಪನು, ಬಸವನೇ ಪರಮ ಚಿತ್ಸ್ವರೂಪನು, ಬಸವನನಾದಿಲಿಂಗ ಬಸವನನಾದಿಚರ, ಬಸವನನಾದಿಲಿಂಗ ಬಸವನನಾದಿಚರ, ಬಸವನಿಂದಧಿಕ ಉಂಟೆ ಯೋಗಿನಾಥ 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 ಯೋಗಿನಾಥ. ಬಸವನನಾದಿಗುರು ಬಸವನನಾದಿಲಿಂಗ, ಬಸವನನಾದಿಗುರು ಬಸವನನಾದಿಲಿಂಗ, ಬಸವನನಾದಿಚರ ಪರಮತತ್ವವು, ಬಸವನನಾದಿಚರ ಪರಮತತ್ವವು, ಬಸವನನಾದಿಗುರು ಚರ ತ್ರಿವಿಧ ರೂಪಾದ, ಬಸವನನಾದಿಗುರು ಚರ ತ್ರಿವಿಧ ರೂಪಾದ, ಬಸವಂಗೆ ಶರಣಾದೆ ಯೋಗಿನಾಥ 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 ಯೋಗಿನಾಥ. ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ, ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ, ಭೇದಕ್ಕ ಭೇದ್ಯನು ಬಸವಣ್ಣನು, ಭೇದಕ್ಕ ಭೇದ್ಯನು ಬಸವಣ್ಣನು, ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ, ಇಂತಪ್ಪ ಬಸವನ ಅನಂತ ಶ್ರೀಪಾದಕ್ಕೆ, ಇಂತೆರಗಿ ಸುಖಿಯಪ್ಪೆ ಯೋಗಿನಾಥ 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 ಯೋಗಿನಾಥ.
ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ ಆದಿಗುರು ಬಸವಣ್ಣ ಅನಾದಿಗುರು ಬಸವಣ್ಣ ವೇದಕ್ಕ ಭೇದ್ಯತಾ ಬಸವಣ್ಣನು ವೇದಕ್ಕ ಭೇದ್ಯತಾ ಬಸವಣ್ಣನು ನಾದಬಿಂದುಗಳಾತೀತ ಬಸವಯ್ಯ ನಾದಬಿಂದುಗಳಾತೀತ ಬಸವಯ್ಯ ಎನ್ನಾರಾಧ್ಯ ಗುರು ಬಸವನ ಯೋಗಿನಾಥ 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 ಬಸವಣ್ಣ ಬಸವಯ್ಯ ಬಸವಪ್ಪ ಬಸವರಸ ಬಸವಣ್ಣ ಬಸವಯ್ಯ ಬಸವಪ್ಪ ಬಸವರಸ ಬಸವಲಿಂಗವೇ ಎನ್ನ ಬಸವ ತಂದೆ ಬಸವಲಿಂಗವೇ ಎನ್ನ ಬಸವ ತಂದೆ ಬಸವಚರ ಪರತತ್ವ ಕಾದಿ ಮೂಲಿಗಲಿಂಗ ಬಸವಚರ ಪರತತ್ವ ಕಾದಿ ಮೂಲಿಗಲಿಂಗ ಬಸವಪ್ಪ ಶರಣಂಬೆ ಯೋಗಿನಾಥ 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 ಲಿಂಗ ನೀನೆಯನ್ನ ಜಂಗಮವು ನೀನೆಯನ್ನ ಲಿಂಗ ನೀನೆಯನ್ನ ಜಂಗಮವು ನೀನೆಯನ್ನ ಸಂಗ ಸಮಯೋಪಕರ ನೀನೆಯಯ್ಯ ಸಂಗ ಸಮಯೋಪಕರ ನೀನೆಯಯ್ಯ ಲಿಂಗಚರ ಪರಮಗುರು ನೀನೆ ನೀನೆ ಬಸವಯ್ಯ ಲಿಂಗಚರ ಪರಮಗುರು ನೀನೆ ನೀನೆ ಬಸವಯ್ಯ ಲಿಂಗನೀ ಸಲಹಯ್ಯ ಯೋಗಿನಾಥ 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 ಕಾಯಗುಣದ ಪಹಾರಿ ಕಲ್ಮಶಮನ ಸಂಹಾರಿ ಕಾಯಗುಣದ ಪಹಾರಿ ಕಲ್ಮಶಮನ ಸಂಹಾರಿ ದಾಯದೋರಿಯೇ ಭಕ್ತಿದಾಯಕ ನೀನು ದಾಯದೋರಿಯೇ ಭಕ್ತಿದಾಯಕ ನೀನು ಕಾಯಗುಣಗಳ ಕಳೆದು ರಾಯ ಶಿವ ಪದವಿಯೋ ಕಾಯಗುಣಗಳ ಕಳೆದು ರಾಯ ಶಿವ ಪದವಿಯೋ ದೇವ ಶ್ರೀ ಗುರು ಬಸವ ಯೋಗಿನಾಥ 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 ಶಿವಶರಣರ ವಂದಿ ಹಾರೈಸಿದೆ ಇಂದು ಶಿವಶರಣರ ವಂದಿ ಹಾರೈಸಿದೆ ತಂದೆ ನಿಮ್ಮಯ ಕರುಣ ಪ್ರಸಾದವಾ ತಂದೆ ನಿಮ್ಮಯ ಕರುಣ ಪ್ರಸಾದವಾ ಸಲಹಯ್ಯ ಇಂದು ನಿಮ್ಮಯ ಕರುಣದಿಂದಿತ್ತು ಸಲಹಯ್ಯ ತಂದೆ ನೀ ಬಸವಯ್ಯ ಯೋಗಿನಾಥ 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 ನರಿಯದ
ಮರುಳು ಮಾನವನಿಗೆ ಎರಡೆಂಟ ನರಿಯದ ಮರುಳು ಮಾನವನಿಗೆ ಕರಿಮಸ್ತಕದ ಮುತ್ತನಿತ್ತು ಕರಕೆ ಕರಿಮಸ್ತಕದ ಮುತ್ತನಿತ್ತು ಕರಕೆ ಪರಮ ಪ್ರಸಾದವನು ಪಾಲಿಸಿ ರಕ್ಷಿಸಿದೆ ಪರಮ ಪ್ರಸಾದವನು ಪಾಲಿಸಿ ರಕ್ಷಿಸಿದೆ ಪರಮ ಶ್ರೀ ಗುರು ಬಸವ ಯೋಗಿನಾಥ 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 ಬೆಟ್ಟವದಾಂಟಿ ಮುಕ್ತಿರಾಜವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ
ಬಸವ